ಶ್ರೀಗುರುಭ್ಯೋ ನಮಃ. ಹರಿ ಓಂ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ಆತ್ಮಪಂಚಹನೋ ಮತ್ಸ್ಮರಣಾತ್ ಭವೇತ್. ಭವತಿ ತನುಭಾವಾದೇಡಮೋ ಕೋಪಿ ವಾಗ್ಮಿ ಗಣಪತಿರಭಿಜಂತುರ್ಜಾಯತೆ ಪ್ರಾಜ್ಞಮೂಢಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ಸತ್ತಾಂ ಸನ್ನಿಧಿಂ ಮಾನಸೇ ಚ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣಮೂಖಾಕರಾನಹಂ ವಾದಿರಾಜ ಗುರೂನ್ ವಂದೇ ಹಯಗ್ರೀವ ಪದಾಶ್ರಯಾನ್. ಮಿಥ್ಯಾಸ್ಪೃಧಾಂತದುರ್ಧ್ವಾಂತವಿಧ್ವಂಸನವಿಚಕ್ಷಣಃ ಜಯತೀರ್ಥಾಖ್ಯತರಣಿರ್ಭಾಸತಾಂ ನೋ ಹೃದಂಬರೇ. ಅರ್ಥ್ಯಕಲ್ಪಿತಕಲ್ಪೋऽಯಂ ಪ್ರತ್ಯರ್ಥ್ಯಗಜಕೇಸರಿ. ವ್ಯಾಸತೀರ್ಥಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥಸಿದ್ಧಯೇ. ದುರ್ವಾದಿಧ್ವಾಂತರವೇ ವೈಷ್ಣವೀಂದೀವರೇಂದವೇ. ಶ್ರೀರಾಘವೇಂದ್ರಗುರವೇ ನಮೋ ಅತ್ಯಂತದಯಾಳವೇ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿನಃ. ಇಷ್ಟದಾನ್ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನುಮಃ. ಶ್ರೀ ಗುರುಭ್ಯೋ ನಮಃ. ಹಿಂದೆ ಏನು ಯಾವ ಯಾವ ದ್ವಾರಗಳ ಮೂಲಕವಾಗಿ ಯಾವ ಯಾವ ದೇವತೆಗಳಿಗೆ ಮೋಕ್ಷವನ್ನು ಪಡೆಯುತ್ತಾರೆ. ಮನುಷ್ಯೋತ್ತಮರು ಪೂರ್ವದ್ವಾರದ ಮೂಲಕವಾಗಿ ತಾವು ಮೋಕ್ಷವನ್ನು ಪಡೆದುಕೊಳ್ಳುತ್ತಾರೆ. ಪೂರ್ವದ್ವಾರದಲ್ಲಿರುವಂತಹ ಸುತನಾದಂತಹ ಭಗವದುಪಾಸನೆ ದೇವತಾ ಉಪಾಸನೆಯನ್ನು ಮಾಡಿ ತಾವು ಭಗವಂತನನ್ನು ಪಡೆದುಕೊಳ್ಳುತ್ತಾರೆ. ಪಿತೃದೇವತೆಗಳಿಗೆ ದಕ್ಷಿಣ ದ್ವಾರ ಅದು ಮೋಕ್ಷಸ್ಥಾನ ದ್ವಾರದ ಮೂಲಕವಾಗಿ. ಇನ್ನು ಪಶ್ಚಿಮ ದ್ವಾರದಲ್ಲಿ ಋಷಿಗಳು ಮೋಕ್ಷವನ್ನು ಪಡೆಯುತ್ತಾರೆ. ಇನ್ನು ಉತ್ತರ ದ್ವಾರದಲ್ಲಿ ಗಂಧರ್ವಗಣಗಳು ಮೋಕ್ಷವನ್ನು ಪಡೆದುಕೊಳ್ಳುತ್ತಾರೆ ಎಂದು ಹೇಳಿಕೊಂಡು, ಇನ್ನು ವೈಕುಂಠ ಊರ್ಧ್ವದ್ವಾರದ ಮೂಲಕವಾಗಿ ಗರುಡ ಶೇಷ ರುದ್ರಾದಿಗಳಿಗೆ ಅದು ಮೋಕ್ಷಸ್ಥಾನ. ಮೋಕ್ಷದ ಅಲ್ಲಿರುವಂತಹ ದೇವತಾಪಾಸನೆಯನ್ನು ಮಾಡಿ ತಾವು ಪ್ರಾಣದೇವರ ಉಪಾಸನೆ ಅದರ ಮೂಲಕವಾಗಿ ಭಗವದುಪಾಸನೆ ನಡೆಸ್ತಾರೆ. ತನ್ಮೂಲಕವಾಗಿ ಅವರು ಭಗವಂತನನ್ನು ಪಡೆದುಕೊಳ್ಳುತ್ತಾರೆ. ಭಗವಂತ ಸ್ಥಾನವನ್ನು ತಾವು ಸೇರಿಕೊಳ್ಳುತ್ತಾರೆ ಎಂಬುದಾಗಿ ಹೇಳ್ತಾರೆ. ಈ ದ್ವಾರದ ಜ್ಞಾನ ಯಾಕೆ ಬೇಕು ಅಂತ ಕೇಳಿದರೆ, ಮುಖ್ಯವಾಗಿ ಜಗನ್ನಾಥದಾಸರು ಹೇಳುವಂತಹ ಮಾತು ಏನು ಅಂತ ಕೇಳಿದರೆ, ದ್ವಾರದೇವತಾ ಜ್ಞಾನವೂ ಕೂಡ ಮೋಕ್ಷಕ್ಕೆ ಸಾಧನ ಅಂತ. ಯಾಕೆ ಅಂತ ಕೇಳಿದರೆ, ದ್ವಾರದ ನಮಗೆ ಸಣ್ಣ ವಿಚಾರ ಯಾವುದು, ಯಾವುದೋ ದ್ವಾರದಲ್ಲಿ ಯಾವ ಯಾವ ದೇವತೆಗಳಿದ್ದಾರೆ ಅಥವಾ ಆ ದೇವತಾ ಉಪಾಸನೆಯನ್ನು ಮಾಡುವುದು ಯಾಕೆ ಅಂತ ಹೇಳಿಕೊಂಡು ನಮಗೆ ಎಕ್ಕಸ್ಥಿತಿ ವಿಷಯ ಆದರೂ ಕೂಡ ಆ ದ್ವಾರದಲ್ಲಿರುವಂತಹ ಭಗವಂತ ಪ್ರಾಣದೇವರು, ಅದೇ ರೀತಿಯಾಗಿ ಅಲ್ಲಿರುವಂತಹ ಭಗವಂತನ ಏನು ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ಇತ್ಯಾದಿ ರೂಪಗಳನ್ನು ಚಿಂತನೆ ನಡೆಸಿ ತನ್ಮೂಲಕವಾಗಿ ಅವನು ಮೋಕ್ಷವನ್ನು ಪಡೆದುಕೊಳ್ಳುತ್ತಾನೆ. ಇಲ್ಲದಿದ್ದರೆ ಕೇವಲ ದ್ವಾರ ಚಿಂತನೆಯನ್ನು ಮಾಡಿ ಏನು ಪ್ರಯೋಜನ. ಎಲ್ಲ ಕಡೆಗಳಲ್ಲೂ ಕೂಡ ನಾವು ಆರಂಭದಲ್ಲಿ ಪೂಜೆಯನ್ನು ಮಾಡುವಾಗ ಜಯ ನಂದಂ ಸನಂದಂ ಗರುಡಂ ಪ್ರಚಂಡಂ ಚಂಡಮೇವಚ ಅಂತ ಹೇಳಿಕೊಂಡು ದ್ವಾರ ಪಾಲಕರಿಗೆ ನಮಸ್ಕಾರವನ್ನು ಎಲ್ಲ ಕಡೆಗಳಲ್ಲೂ ಹೇಳ್ತಾರೆ. ಜಯತೀರ್ಥರು ಪದ್ಯಮಾನದಲ್ಲಿಯೂ ಕೂಡ ಈ ವಿಚಾರವನ್ನು ಹೇಳುತ್ತಾರೆ. ದ್ವಾರ ದೇವತೆಗಳಿಗೆ ಯಾಕೆ ನಾವು ನಮಸ್ಕಾರವನ್ನು ಮಾಡಬೇಕು? ದ್ವಾರ ದೇವತೆಗಳ ಜ್ಞಾನವೇ ಬೇಡ. ದ್ವಾರ ದೇವತೆಯಲ್ಲಿ ಒಳಗಿರತಕ್ಕಂತಹ ನೇರವಾಗಿ ಭಗವಜ್ಞಾನವನ್ನೇ ಪಡೆದುಕೊಳ್ಳುವ ದ್ವಾರ ದೇವತೆಯೂ ಬೇಡ, ನೇರವಾಗಿ ಭಗವಜ್ಞಾನವೇ ಸಾಕಲ್ವಾ ಅಂತ ಹೇಳಿದರೆ ಹಾಗಾಗೋದಿಲ್ಲ. ಯಾಕೆ ಅಂತ ಕೇಳಿದರೆ, ನಾವು ಯಾವುದನ್ನು ಪಡೆದುಕೊಳ್ಳಬೇಕು ಅಂತ ನಮ್ಮ ಏಮೇನು, ನಮ್ಮ ಮುಖ್ಯವಾಗಿರತಕ್ಕಂತಹ ಗುರಿ ಯಾವುದು ಅಂತ ಕೇಳಿದರೆ ಭಗವಂತನಿರ್ಬೋದು. ಆದರೆ ಭಗವಂತನನ್ನು ಪಡೆದುಕೊಳ್ಳಬೇಕು, ಭಗವಂತನನ್ನು ತಿಳಿದುಕೊಳ್ಳಬೇಕು ಅಂತ ಹೇಳಿದರೆ ಅದಕ್ಕಿಂತ ಹಿಂದಿನಂತಹ ಎಲ್ಲ ವಿಚಾರಗಳು, ದ್ವಾರ ದೇವತೆಗಳಾಗಲಿ ಅಥವಾ ಇತರ ದೇವತೆಗಳು, ಇದೆಲ್ಲವೂ ಕೂಡ ಅತಿ ಅವಶ್ಯಕ. ಇದು ಆಚಾರ್ಯರು ನಮಗೆ
ಸಿದ್ಧಾಂತವನ್ನಾಗಿ ತಿಳಿಸಿಕೊಟ್ಟಿರತಕ್ಕಂತಹದ್ದು. ಆದ್ದರಿಂದ ಜಗನ್ನಾಥದಾಸರು ಕೂಡ ಅದನ್ನೇ ಹೇಳ್ತಾರೆ, ಎಲ್ಲ ಎಲ್ಲ ವಿಚಾರಗಳು ಕೂಡ ಈ ಮುಕ್ತಿಯೋಗ್ಯರ ತಾರತಮ್ಯವನ್ನರಿತವರ ಸಾರಿ ಸಂಸಾರಾದಿ ದಾಟಿಸಿ ಮುಕ್ತರನ್ನು ಮಾಡಪ್ಪ. ಯಾವ ರೀತಿಯಾಗಿ ನಾವು ತಾರತಮ್ಯವನ್ನು, ಭೇದವನ್ನು, ಇದೆಲ್ಲವನ್ನೂ ಕೂಡ ಅತೀ ಅವಶ್ಯಕವಾಗಿ ತಿಳಿದುಕೊಳ್ಳಲೇಬೇಕಾಗಿರತಕ್ಕಂತಹದ್ದು. ಇಲ್ಲದ್ರೆ ಭೇದವೇ ಬೇಡ, ಎಲ್ಲರೂ ಅಭೇದ. ನಾನು ಒಂದೇ, ದೇವರು ಒಂದೇ, ಜಡವೂ ಒಂದೇ, ಜೀವ ಜಡ ಮತ್ತು ಇನ್ನಿತರ ಯಾವುದೆಲ್ಲ ಇದೆಯೋ ಇದೆಲ್ಲವೂ ಕೂಡ ಒಂದೇ ಅಂತ ಹೇಳಿಕೊಂಡು ಅದು ಮುಕ್ತಿಗೆ ಅದು ಸಾಧಕ ಆಗೋದಿಲ್ಲ. ಮತ್ತು ಮುಕ್ತಿಗೆ ಸಾಧಕವಾಗುವುದು ಯಾವಾಗ, ಮುಕ್ತಿ ನಮಗೆ ಸಿಗೋದು ಯಾವಾಗ ಅಂತ ಹೇಳಿದ್ರೆ ವೇದ ಸಿದ್ಧಾಂತವನ್ನು ಸರಿಯಾಗಿರತಕ್ಕಂತಹ ರೀತಿಯಲ್ಲಿ ಅದನ್ನು ತಿಳಿದು ಅದನ್ನು ಉಪಾಸನೆ ಮಾಡಿ ತಾನು ಯೋಗ್ಯವಾದಂತಹ ಪದವಿಯನ್ನು, ಅಂದರೆ ಪದವಿ ಅಂತ ಹೇಳಿದ್ರೆ ಮೋಕ್ಷವನ್ನು ಪಡೆದುಕೊಳ್ಳಬೇಕು ಅಂತ ಇಲ್ಲಿ ಜಗನ್ನಾಥದಾಸರು ತಿಳಿಸಿಕೊಡ್ತಾರೆ. ಇದನ್ನೇ ತತ್ವಸಂಖ್ಯಾನದಲ್ಲಿಯೂ ಕೂಡ ಮುಕ್ತರಲ್ಲಿ 5 ವಿಧ ಅಂತ ಎಂಬುದನ್ನು ಹೇಳ್ತಾರೆ. ದೇವರ್ಷಿ ಪಿತೃಪನರಾಹ ಇತಿ ಮುಕ್ತಾಸ್ತು ಪಂಚಧ ಅಂತ ಹೇಳಿಕೊಂಡು 5 ವಿಧವಾದಂತಹ ಮುಕ್ತಿಯೋಗ್ಯರಿದ್ದಾರೆ. ದೇವತೆಗಳು, ಋಷಿಗಳು, ದೇವರ್ಷಿ ಪಿತೃದೇವತೆಗಳು, ಇನ್ನು ಪಾಂತೀತಿ ರಾಜರುಗಳು, ಮತ್ತು ಮನುಷ್ಯೋತ್ತಮರು ಅಂತ ಹೇಳಿಕೊಂಡು ಹೀಗೆ ಮುಕ್ತಿಯೋಗ್ಯರು 5 ವಿಧ. ಇನ್ನು ಅಂಧಂತಮಸ್ಸಿಗೆ ಹೋಗ್ಲಿಕ್ಕೆ ಇರುವತಕ್ಕಂಥವರು ಯಾರು ದೈತ್ಯ ರಕ್ಷ ಪಿಶಾಚಕ ಅಂತ ಹೇಳಿಕೊಂಡು ಅಲ್ಲಿಯೂ ಕೂಡ 5 ವಿಧವಾದಂತಹ ರೀತಿಯನ್ನು ಕೂಡ ಅಲ್ಲಿ ಆಚಾರ್ಯರು ಕೂಡ ಅದನ್ನು ಹೇಳಿದ್ದಾರೆ. ಈಗ ನಮಗೆ ಪ್ರಸ್ತುತವಾಗಿ ಬೇಕಾಗಿರತಕ್ಕಂತಹದ್ದು 5 ವಿಧವಾದಂತಹ ಮೋಕ್ಷಕ್ಕೆ ಯೋಗ್ಯವಾಗಿರತಕ್ಕಂಥವರು ಇವರು ಒಂದೊಂದು ದ್ವಾರಗಳ ಮೂಲಕವಾಗಿ ದ್ವಾರದಲ್ಲಿರುವಂತಹ ಭಗವದ್ ಉಪಾಸನೆ ನಡೆಸಿ ತಾವು ಮುಕ್ತಿಯನ್ನು ಪಡೆದುಕೊಳ್ಳುತ್ತಾರೆ ಅಂತ ಹೇಳಿದ ಮೇಲೆ ಮುಂದೆ ಜಗನ್ನಾಥದಾಸರು ಹೇಳುವಂತಹ ಮಾತು ಅದೇನು ಅಂತ ಕೇಳಿದ್ರೆ, ಬೆಳಗಿದುಚ್ಚಿಯ ನೋಳ್ಪರೆಗೆ ತಳತಳಿಸುವುದರಲ್ಲಿ ಕಂಗೊಳಿಸುವಂದದಿ ತೊಳೆದು ದೇಹವ ನಾಮುದ್ರೆಗಳಿಂದಲೆಂದರಿಸಿ ಒಲಿಸಿ ನಿತ್ಯ ಕುತರ್ಕ ಯುಕ್ತಿಗಳದವಬೋಧನ ಶಾಸ್ತ್ರ ಮರ್ಮಮ ತಿಳಿಯಲಿಹ ನರ ಬರಿದೇ ಇದರನ್ನು ಶಂಕಿಸಿದರೇನು. ನಮಗೆ ಇದನ್ನು ಹೇಳುವಂತಹದ್ದು. ಎಲ್ಲ ಮನುಷ್ಯರಿಗೂ ಕೂಡ ಇದನ್ನು ಹೇಳ್ತಾರೆ. ಮುಕ್ತಿಯೋಗ್ಯರಿಗೆ ಅವರು ಇದು ಯಾವುದನ್ನು ಕೂಡ ಮಾಡುವುದಿಲ್ಲ. ಅವರ ಒಳಗಿನ ಅಂತಃಕರಣ ಎಂಬುದು ನಿರ್ಮಲವಾಗಿ ಇರ್ತದೆ, ಅದು ಶುದ್ಧವಾಗಿ ಇರ್ತದೆ. ಅವರಿಗೆ ಇದೆಯೋ ನಮಗೆ ಒಂದು ರೀತಿಯಾಗಿರ್ತಕ್ಕಂತಹ ಮಾತುಗಳು ಅಂತಲ್ಲ. ಹೇಳ್ತಾರೆ ಜಗನ್ನಾಥದಾಸರು ತಮಾಷೆಯನ್ನು ಮಾಡ್ತಾರೆ. ಏನು ಅಂತ ಕೇಳಿದ್ರೆ, ಬೆಳೆದೂಚಿಯ ನೋಳ್ಪನೆಗೆ ತಳತಳಿಸುವಲ್ಲಿ ಒಂದು ಹೂಜಿ ಅಂತ ಹೇಳಿದ್ರೆ ಒಂದು ನೀರನ್ನು ಶೇಖರಿಸಿಕೊಳ್ಳುವಂತಹ ಒಂದು ಪಾತ್ರೆ ತೆಗೆದುಕೊಳ್ಳುವ, ಅದರಲ್ಲಿ ಏನು ತೊಳಿತಾನೆ, ಹೊರಗಿನಿಂದ ಯಾವ್ಯಾವುದು ಸಲಕರಣೆಗಳು ಸಾಮಗ್ರಿಗಳು ಇದೆಯೋ ಅದೆಲ್ಲವನ್ನು ಹಾಕಿ ಅದನ್ನು ತೊಳಿತಾನೆ. ಇಲ್ಲದಿದ್ದರೆ ಪ್ರಸಿದ್ಧವಾಗಿರತಕ್ಕಂತಹದ್ದನ್ನು ತಾಮ್ರದ ಪಾತ್ರೆ ಅದನ್ನು ಬರೀ ತಾನು ಉಪಯೋಗಿಸಿಕೊಂಡು ಇದ್ದಾದರೆ ಅದರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಸಹಜವಾಗಿ ಕಪ್ಪು ಕಟ್ಟುತ್ತದೆ. ಹೊರಗಿನಿಂದ ಅವನು ಬೇಕಾಗಿರತಕ್ಕಂತಹದ್ದನ್ನು ಅದಕ್ಕೆ ಸಾಮಗ್ರಿಗಳನ್ನು ಏನೇನೋ ಹಾಕಿ ಅದನ್ನು ಬೆಳ್ಳಗೆ ಮಾಡ್ತಾನೆ. ಆದರೆ ಒಳಗಡೆ ಆ ಕಪ್ಪು ಅದು ಹಾಗೆ ತಾಮ್ರದ ತಂಬಿಗೆಯ ಒಳಗಡೆ ಕೈ ಹೋಗುವುದಿಲ್ಲ. ಅದರಲ್ಲಿ ಒಳಗಡೆ ಮಾತ್ರ ಏನೇನೋ ಹಾಕಿಕೊಂಡು ಅದಕ್ಕೆ ಉಜ್ಜಿ ಅದನ್ನು ಬೆಳ್ಳಗೆ ಮಾಡ್ತಾನೆ. ನಮ್ಮ ಮನಸ್ಸು ಕೂಡ ಅದೇ ರೀತಿಯಾಗಿದೆ. ಇದು ಏನಾಗಿದೆ ಕೇಳಿದ್ರೆ, ಹೊರಗಿನಿಂದ ನಾವು ಬೇಕಾದಷ್ಟು ಇದನ್ನು ಬೆಳ್ಳಗೆ ಇದಕ್ಕೆ ಬೇಕಾದಷ್ಟು ವ್ಯವಸ್ಥೆಗಳಿದೆ. ಹೊರಗಿನಿಂದ ಇದನ್ನು ಶುಭ್ರವಾಗಿ ತೋರಿಸಿಕೊಳ್ಳಲಿಕ್ಕೆ ಏನೆಲ್ಲ ಸಾಮಗ್ರಿಗಳು ಸಲಕರಣೆಗಳು ಅಂತ ಇದೆಯೋ ಅದೆಲ್ಲವನ್ನೂ ಹಾಕಿಕೊಡ್ತೇವೆ. ಬೇಕಾದ ಒಂದು ಯಾವುದನ್ನು ನಾವು ಸುಗಂಧ ದ್ರವ್ಯಗಳಿವೆ ಅದನ್ನು ಕೂಡ ಹಾಕಿಕೊಂಡು ಇದನ್ನು ನಾವು ಹೊರಗಿನಿಂದ ಚಂದಗೊಳಿಸ್ತೇವೆ. ಆದರೆ ಒಳಗಿನ ವ್ಯವಸ್ಥೆ, ಒಳಗಿನ ಕಶ್ಮಲಗಳನ್ನು ಏನೂ ಕೂಡ ಒಂದು ಕ್ಷಣವೂ ಕೂಡ ಅದನ್ನು ಚಿಂತನೆಯೂ ಮಾಡಲಿಲ್ಲ. ಅದನ್ನು ಕಶ್ಮಲವನ್ನು ತೆಗೆದುಕೊಳ್ಬೇಕು ಎಂಬಂತಹ ಮನಸ್ಥಿತಿಗೂ ಕೂಡ ಅವರು ಹೋಗಲಿಲ್ಲ. ಅದಕ್ಕೆ ಹೇಳ್ತಾರೆ, ತಮಾಷೆ ಮಾಡ್ತಾರೆ, ಬೆಳಗಿದ ಹೂಜಿಯು ನೋಡ್ಪರಿಗೆ, ಹೊರಗಿನಿಂದ ನೋಡುವವರಿಗೆ ಅದು ಬೆಳಗಿದೆ, ಅದು ಶುಭ್ರವಾಗಿದೆ ಅಂತ ಕಾಣ್ತಾ ಉಂಟು. ಹೂಜಿಯು ಥಳಥಳಿಸುವಲ್ಲಿ ಕಂಗೊಳಿಸುವಂಥದ್ದು, ಅದು ಕಂಗೊಳಿಸ್ತಾ ಉಂಟು, ತುಂಬ ಬೆಳಗ್ತಾ ಉಂಟು ಪ್ರಕಾಶಮಾನವಾಗಿ. ಆದರೆ ತೊಳೆದು ದೇಹವ ನಾಮಮುದ್ರೆಗಳನ್ನಲಂಕರಿಸಿ ಏನೋ ಮಾಡ್ತಾನೆ, ಬರ್ತಾನೆ, ಕುತ್ಕೊಳ್ತಾನೆ,
ಬೇಕಾದಷ್ಟು ಹೊರಗಿನ ಬಾಹ್ಯವಾಗಿರತಕ್ಕಂತಹ ಆಡಂಬರಗಳನ್ನು ಆಡಿಕೊಂಡು ಏನು ಮಾಡಿದರೂ ಕೂಡ ನಾಮ ಮುದ್ರೆಗಳಿಂದ ಅಲಂಕರಿಸಿ ನಾಮಗಳನ್ನು ಹಾಕಿಕೊಳ್ಳುತ್ತಾನೆ, ಮುದ್ರಾದಿಗಳನ್ನು ಹಾಕಿಕೊಳ್ಳುತ್ತಾನೆ, ಎಲ್ಲವನ್ನೂ ಹಾಕಿಕೊಳ್ಳುತ್ತಾನೆ. ಆದರೆ ಒಲಿಸಿ ನಿತ್ಯ ಕುತರ್ಕವ ಏನು ಕೇಳಿದರೆ ತನಗೆ ವಾಸ್ತವಿಕವಾಗಿರತಕ್ಕಂತಹ ಜ್ಞಾನ ಇಲ್ಲದಿದ್ದರೂ ಕೂಡ ಕುತರ್ಕಕ್ಕೇನೂ ಕಮ್ಮಿ ಇಲ್ಲ. ನಾನು ತಿಳಿದಂತೆ ಸರ್ವೋತ್ತಮ, ನಾನು ತಿಳಿದಿರತಕ್ಕಂತಹದ್ದೇ ವಿಚಾರ, ಇದು ಯಥಾರ್ಥ ಎಂಬಂತಹ ಕುತರ್ಕಗಳು, ಈ ರೀತಿಯಾಗಿರತಕ್ಕಂತಹ ಕುತರ್ಕಗಳನ್ನು ಮಾಡಿಕೊಂಡು ಅಂಥವರಿಗೆ ಏನಾಗ್ತದೆ ಕೇಳಿದರೆ ಕುತರ್ಕಯುಕ್ತಿಗಳ ಅಲವಬೋಧನ, ಅಂಥವರಿಗೆ ಅಲವಬೋಧರು ಅಂತ ಹೇಳಿದ್ರೆ ಪೂರ್ಣಪ್ರಜ್ಞರು, ಮಧ್ವರು. ಅಂತಹ ಮಧ್ವರ ಮಧ್ವ ಅಂತ ಹೇಳಿದರೆ ಈ ಮಾಘ ಮಾಸದಲ್ಲಿ ಇದು ಮುಂದೆ ನಾವು ಮಾಘ ಶುದ್ಧ ನವಮಿಯಲ್ಲಿ ನಾವು ಮಧ್ವರ ಏನು ಅವರ ಅವತಾರ ಸಮಾಪ್ತಿಯನ್ನು ನಾವು ಅದರ ಚಿಂತನೆಯನ್ನು ಮಾಡಲಿಕ್ಕಿದ್ದೇವೆ. ಅಂತಹ ಮಧ್ವರ ಯಥಾರ್ಥವಾದಂತಹ ವಿಚಾರಗಳು, ಮಧ್ವರ ಶಾಸ್ತ್ರಗಳು, ಮಧ್ವರು ಯಾವುದಕ್ಕೋಸ್ಕರವಾಗಿ ಜಗತ್ತಿಗೆ ಬಂದರು, ಯಾವುದನ್ನು ನಿಮಿತ್ತವನ್ನಾಗಿಟ್ಟುಕೊಂಡು ತಾವು ಇಷ್ಟೆಲ್ಲ ಮಾಡಿದ್ರು ಅಂತ ಕೇಳಿದರೆ ಅದರ ಬಗ್ಗೆ ಕಿಂಚಿತ್ತೂ ಕೂಡ ಅದರ ಪರಿಜ್ಞಾನ ಇಲ್ಲ. ಮತ್ತು ಕುತರ್ಕ ಯುಕ್ತಿಗಳು, ಒಂದಾ ಕುತರ್ಕ ಇಲ್ಲಾಂದರೆ ಕುಯುಕ್ತಿ, ಎರಡೇ ಇರುವಂತಹದ್ದು. ಒಂದಾ ಕುತರ್ಕವನ್ನು ಮಾಡುವುದು, ಇಲ್ಲಾಂದರೆ ಕುಯುಕ್ತಿಗಳನ್ನು, ಯಾವುದೋ ಪ್ರಯೋಜನಕ್ಕೆ ಬಾರದೇ ಇರತಕ್ಕಂತಹ ಯುಕ್ತಿಗಳನ್ನು ಸಾಧಿಸುವ ಮೂಲಕವಾಗಿ ತನ್ನನ್ನು ತಾನು ತಾನು ದೊಡ್ಡವ ಎಂಬುದಾಗಿ ಪ್ರತಿಬಿಂಬಿಸಿಕೊಳ್ಳುವವರು. ಈ ರೀತಿಯಾಗಿ ಅಲವಬೋಧದ ಶಾಸ್ತ್ರವ ಮರ್ಮವ, ಅವರ ಶಾಸ್ತ್ರಗಳ ಮರ್ಮ ಏನಿದೆ, ಆ ಶಾಸ್ತ್ರದ ಯಥಾರ್ಥವಾದಂತಹ ವಿಷಯಗಳೇನಿದೆ ಅದನ್ನು ಯಾವ ಕಾಲಕ್ಕೂ ಕೂಡ ತಿಳಿಯದೆ ಅದರ ಬರಿದೆ ಇದರೊಳು ಶಂಕಿಸಿದರೇನು, ಅಂಥವರಿಗೆ ಸಂದೇಹ ಪಟ್ಟರೆ ಏನೂ ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಒಳ್ಳೆಯ ಒಂದು ಮಾತನ್ನು ಕೂಡ ಭಾಗವತವು ಕೂಡ ಹೇಳ್ತದೆ. ನ ಭಜತಿ ಕುಮನಿಷೀಣಾಂ ಸೈಜ್ಯ ಹರಿರಧಾತ್ಮನ ಪ್ರಿಯೋ ರಸಜ್ಞಾ ಶ್ರುತಧನ ಕುಲಕರ್ಮಾಣ ದುರ್ಧರೈ ವಿದಧಾತಿ ಪಾಪ ಕಿಂಚನೇಶು ಸಸ್ಸು. ಭಾಗವತ ಇಂತಹ ಸುಳಾದಿಗಳಲ್ಲಿ ಚೇದಾಸರು ಹೇಳ್ತಾರೆ. ಹೀಗೆ ಬೇಕಾದಷ್ಟು ವಿಚಾರಗಳನ್ನು ಹೇಳ್ತಾರೆ. ಆದ್ದರಿಂದ ಇದು ಯಾರಿಗೆ ವಾಸ್ತವಿಕವಾಗಿರತಕ್ಕಂತಹ ಅಂಶಗಳು ಆಚಾರ್ಯರು ಏನು ಹೇಳಿದ್ದಾರೆ ಅದರ ಯಥಾರ್ಥವಾದಂತಹ ಮರ್ಮ ಏನು ಹೇಳಿದೆ, ವೇದವ್ಯಾಸರ ಅಭಿಪ್ರಾಯವನ್ನು ತಿಳ್ಕೊಳ್ಬೇಕು. ವೇದವ್ಯಾಸರ ಸೂತ್ರವನ್ನು ಮಾಡಿದ್ರು, ಆ ಸೂತ್ರದ ಹಿನ್ನೆಲೆಯಲ್ಲಿ ವೇದಗಳಿಗೆ ಅರ್ಥವನ್ನು ಮಾಡಬೇಕು. ಈಗ ವೇದಾಂತಿಗಳು ವೇದಕ್ಕೆ ಅರ್ಥವನ್ನು ಬರೆಯುವಂಥವರು ಹೆಜ್ಜೆಗೂ ಸಿಗ್ತಾರೆ. ಆದರೆ ವೇದಕ್ಕೆ ಅರ್ಥವನ್ನು ಬರೆಯಬೇಕು ಅಂತಾದರೆ, ಅಥವಾ ವೇದಕ್ಕೆ ಯಾವ ರೀತಿಯಾಗಿರತಕ್ಕಂತಹ ಅರ್ಥ ಅದಕ್ಕೆ ಕೂರ್ತದೆ ಎಂಬುದನ್ನು ತಿಳ್ಕೊಳ್ಳಬೇಕು ಅಂತಾದರೆ ಅದಕ್ಕೆ ಒಳ್ಳೆಯ ದೀಪ ಬೇಕು. ಯಾವುದು ಕೇಳಿದ್ರೆ ಅದಕ್ಕಿರತಕ್ಕಂತಹ ದೀಪ ವೇದಕ್ಕೆ ದೀಪ ಯಾವುದು? ವೇದ ನಮಗೆ ನೇರವಾಗಿ ಅರ್ಥ ಆಗುವುದಿಲ್ಲ. ಅದಕ್ಕಿರತಕ್ಕಂತಹ ದೀಪ ಯಾವುದು ಕೇಳಿದ್ರೆ ಆಚಾರ್ಯರ ವೇದವ್ಯಾಸರ ಸೂತ್ರಗಳು. ಸೂತ್ರದ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ಅರ್ಥವನ್ನು ಮಾಡಬೇಕು. ಯಾಕೆಂದರೆ ಆರಂಭದಲ್ಲಿ ಸಮನ್ವಯಾಧ್ಯಾಯ, ಅಲ್ಲಿ 4 ಅಧ್ಯಾಯವನ್ನಾಗಿ ವಿಭಾಗ ಮಾಡ್ತಾರೆ. ಸಮನ್ವಯಾಧ್ಯಾಯ, ಸಾಧನಾಧ್ಯಾಯ, ಈ ರೀತಿಯಾಗಿ ಕೊನೆಯಲ್ಲಿ ಫಲಾಧ್ಯಾಯ ಅಂತ ಹೇಳಿಕೊಂಡು ಅದನ್ನು ವಿಭಾಗ ಮಾಡಿ ಅದರಲ್ಲಿ ತತ್ರ ಪ್ರಸಿದ್ಧ, ಅನ್ಯತ್ರ ಪ್ರಸಿದ್ಧ, ಉಭಯತ್ರ ಪ್ರಸಿದ್ಧ ಅಂತ ಹೇಳಿಕೊಂಡು ಬೇರೆ ಬೇರೆ ಶಬ್ದಗಳನ್ನು ಸಮನ್ವಯ ಮಾಡಿ, ಅನಂತರ ಬೇರೆ ಬೇರೆ ಶಾಸ್ತ್ರಗಳು, ಸಮಯಗಳು ಅಂತ ಇದೆ. ಸಮಯ ಪಾದದಲ್ಲಿ ಬೇರೆ ಬೇರೆ ಸಮಯಗಳನ್ನು ಅದನ್ನು ಖಂಡನೆ ಮಾಡಿ, ಮೊದಲಿಗೆ ಖಂಡನೆ ಮಾಡುವುದಿಲ್ಲ, ಮೊದಲಿಗೆ ಅದನ್ನು ಯಥಾರ್ಥವಾಗಿ ಅದನ್ನು ಅನುವಾದ ಮಾಡ್ತಾರೆ. ಯಾವ ರೀತಿಯಾಗಿ ಅದನ್ನು ಅವರ ಸಿದ್ಧಾಂತವನ್ನು ಹೇಳಿದ್ದಾರೆ ಎಂಬುದನ್ನು ಸಮಯ ಭಾಗದಲ್ಲಿ ಪೂರ್ಣವಾಗಿ ಹೇಳ್ತಾರೆ. ಅದಾದ ಮೇಲೆ ಅದಕ್ಕೆ ಯಾವ ರೀತಿಯಾಗಿ ಅರ್ಥ ಅಲ್ಲ, ಆ ರೀತಿಯಾದಂತಹ ಅರ್ಥಗಳನ್ನು ಅದಕ್ಕೆ ಮಾಡಬಾರದು ಎಂಬಂತಹ ಪೂರ್ಣವಾಗಿರತಕ್ಕಂತಹ ವಿರಾಮವನ್ನಿಟ್ಟು ಯಥಾರ್ಥವಾದಂತಹ ವಿಚಾರವನ್ನು ಅಲ್ಲಿ ಹೇಳ್ತಾ ಬರ್ತಾರೆ. ಹೀಗೆ ಆ ವೇದಗಳಿಗೆ ಅರ್ಥವನ್ನು ಮಾಡಬೇಕು ಅಂತಾದರೆ ಅದಕ್ಕೆ ದೀಪವನ್ನಾಗಿ, ಸಹಾಯಕವನ್ನಾಗಿ ಬ್ರಹ್ಮಸೂತ್ರಗಳು ಅರ್ಥ ಆಗಬೇಕು ಅಂತಾದರೆ ಆಚಾರ್ಯರ ಭಾಷ್ಯ ಅರ್ಥ ಆಗಬೇಕು ಅಂತಾದರೆ ಇತರ ಜ್ಞಾನಿಗಳ ಟೀಕೆ,
ಪದ್ಮನಾಭ ತೀರ್ಥರು, ಅದೇ ರೀತಿಯಾಗಿ ಇನ್ನಿತರ ಜಯತೀರ್ಥರು, ಹೀಗೆ ಅನೇಕ ವ್ಯಾಸರಾಜರು, ರಾಯರು, ಇಂತಹ ಜ್ಞಾನಿಗಳ ವಾದಿರಾಜರು, ಇವರಂತಹ ಜ್ಞಾನಿಗಳ ಟೀಕೆಯನ್ನು ಟಿಪ್ಪಣಿಗಳನ್ನು ಇಟ್ಟುಕೊಂಡು ತಾನು ಅದಕ್ಕೆ ಅರ್ಥವನ್ನು ಮಾಡಬೇಕು ಅಂತ ಹೀಗೆ ನಮಗೆ ಒಂದು ಮಾರ್ಗವನ್ನು ಕೊಡ್ತಾರೆ. ಅದನ್ನೇ ಜಗನ್ನಾಥದಾಸರು ಹೇಳ್ತಾರೆ, ಕೇವಲ ಬಾಹ್ಯವಾಗಿರತಕ್ಕಂತಹ ಆಡಂಬರಗಳು, ಬಾಹ್ಯವಾಗಿರತಕ್ಕಂತಹ ಹೊರಗಿನ ಏನು ನಿನ್ನ ತೋರ್ಪಡಿಕೆ ಅದು ಪ್ರಯೋಜನಕ್ಕೆ ಬರೋದಿಲ್ಲ. ಯಥಾರ್ಥವಾಗಿ ಯಾವುದು ಪ್ರಯೋಜಕ ಅಂತ ಕೇಳಿದ್ರೆ ಒಳಗಿನ ಅಂತಃಸತ್ವ ಎಂಬುದು ಅವಶ್ಯಕ. ಕೇವಲ ನಾವು ನಮಗೇನಾಗ್ತದೆ ಹೇಳಿದ್ರೆ ನಾವು ದೇವರನ್ನು ನೋಡುವಾಗಲೂ ಕೂಡ ನಮಗೆ ಇಂತಹ ಪ್ರಜ್ಞೆಯೇ ಬರುವುದಿಲ್ಲ. ಯಾಕೆ ಅಂತ ಹೇಳಿದ್ರೆ ದೇವರನ್ನು, ರಾಮದೇವರನ್ನು, ಕೃಷ್ಣದೇವರನ್ನು ಅಥವಾ ಇನ್ನಿತರ ಯಾವುದೋ ಶ್ರೀನಿವಾಸ ದೇವರನ್ನು ನೋಡುವಾಗ ನಮ್ಮ ಪ್ರಜ್ಞೆ ಏನಿದೆ ಹೇಳಿದ್ರೆ ದೇವರಲ್ಲಿ ಏನಿದೆ, ಆಭರಣ ಏನಿದೆ, ದೇವರಿಗೆ ಅಲಂಕಾರ ಏನಿದೆ, ಈ ರೀತಿಯಾಗಿಯೇ ನಾವು ಚಿಂತನೆಯನ್ನು ಮಾಡ್ತಾ ಹೋಗ್ತೇವೆ. ಆದರೆ ಯಥಾರ್ಥವಾದಂತಹ ವಿಚಾರವನ್ನು, ರಾಮದೇವರನ್ನು ಯಾಕೆ ನಾನು ನೋಡ್ತಾ ಇದ್ದೇನೆ, ರಾಮನ ವ್ಯಕ್ತಿತ್ವ ಏನು, ಕೃಷ್ಣನ ವ್ಯಕ್ತಿತ್ವ ಏನು, ಅಥವಾ ಇನ್ನಿತರ ನರಸಿಂಹನ ವ್ಯಕ್ತಿತ್ವ ಅಥವಾ ನರಸಿಂಹನ ಅವತಾರದಲ್ಲಿ ಯಾವುದಕ್ಕೋಸ್ಕರವಾಗಿ ಅವತಾರ, ಎಲ್ಲವನ್ನೂ ಕೂಡ ಯಥಾರ್ಥವಾಗಿ ಚಿಂತನೆ ನಡೆಸಿಕೊಂಡು ತಾನು ಮಾಡಬೇಕು. ಅದಕ್ಕೋಸ್ಕರ ಅಲವಬೋಧದ ಶಾಸ್ತ್ರ ಮರ್ಮವ ತಿಳಿಯದಿಹ, ಕೇವಲ ಪೂರ್ಣಪ್ರಜ್ಞರ ಶಾಸ್ತ್ರದ ಮರ್ಮವನ್ನು, ಅದರ ಆಂತರ್ಯವನ್ನು, ಅದರ ಆಳವನ್ನು ತಿಳ್ಕೊಳ್ಳಬೇಕು. ತಿಳ್ಕೊಂಡು ಜನರಳು ಇದರೊಳಿ ಕೇವಲ ಸಂಖ್ಯೆ ಮಾಡಿದರೆ ಏನು ಇಲ್ಲ ರೀ, ಏನು ಹೇಳಿದ್ದಾರೆ ಆಚಾರ್ಯರು ಹೇಳಿದ್ದಾರೆ ನೋಡ್ಲಿಕ್ಕೆ ಹೋಗಲಿಲ್ಲ. ಆಚಾರ್ಯರು ಏನು ಹೇಳಿದ್ದಾರೆ ಅಂತ ಹೇಳೋದನ್ನು ಒಂದು ಕ್ಷಣ ತಾನು ಶಾಸ್ತ್ರವನ್ನು ಪುಟತಿರುಗಿಸಿ ನೋಡಿದರೆ ಅದು ಅರ್ಥ ಆಗಲಿಕ್ಕೆ ಸಾಧ್ಯ. ನೋಡದೆ ಏನಿದೆ ಆಚಾರ್ಯರು ಬೇರೆ ಅಂತ ಹೇಳಿದ್ದಾರೆ, ಭೇದ ಹೇಳಿದ್ದಾರೆ. ಭೇದ ಎಂಬುದು ಅದು ಸರ್ವದಾ ತಪ್ಪು. ನಾನು ಬೇರೆ, ನೀನು ಬೇರೆ, ಅದು ಬೇರೆ ಎಂಬುದು ಒಪ್ಪಿಕೊಳ್ಳಿಕ್ಕಾಗದೇ ಇರತಕ್ಕಂತಹ ತತ್ವ. ಬೇರೆ ಅಂತ ಒಪ್ಪಿಕೊಳ್ಳಿಕ್ಕೆ ಸಾಧ್ಯ ಉಂಟಾ ಅಂತ ಹೇಳಿದ್ರೆ, ಆದರೆ ತಾನು ಮಾತ್ರ ಎಲ್ಲರೂ ಒಂದೇ ಎಂಬುದನ್ನು ಲೌಕಿಕವಾಗಿ ಒಪ್ಪಿಕೊಳ್ಳಿಕ್ಕೆ ತಯಾರಿಲ್ಲ. ನಾನು ಕೂಡ ಹಾಗಿದ್ರೆ ಮುಖ್ಯಮಂತ್ರಿಯಾಗಿ ಕೂತ್ಕೊಳ್ತೇನೆ, ಹೇಗಿದ್ದರೂ ನೀನು ಗೆದ್ದಿದ್ಯಾ ಅಂತಂದರೆ ನಾನು ಕೂಡ ಗೆದ್ದ ಹಾಗಿದ್ದರೆ ನಾನೇ ಅಲ್ಲಿ ರಾಜ್ಯಭಾರವನ್ನು ಮಾಡ್ತೇನೆ ಅಥವಾ ನಾನೇ ರಾಜ ಮಾಡ್ತೇನೆ. ಈ ರೀತಿಯಾಗಿ ಒಂದೇ ತಾಗಿದ್ದರೆ ನಾನೇ ಹೋಗಿ ಕೂತ್ಕೊಳ್ಬೇಕು. ಅದಾಗೋದಿಲ್ಲ ರೀ, ನಾನು ಗೆದ್ದಿದ್ದೇನೆ ಆದ್ದರಿಂದ ನಾನೇ ಆಗಬೇಕು. ಅದ್ಯಾಕೆ ನೀನು ಗೆದ್ದರು ನಾನು ಗೆದ್ದರು ಒಂದೇ ಅಲ್ವಾ? ಈ ಭೇದವನ್ನೇ ಒಪ್ಪಿಕೊಳ್ಳೋದು ಬೇಡ ಅಂತಂದರೆ ಅದು ಸಾಧ್ಯ ಇಲ್ಲ. ಲೌಕಿಕವಾಗಿ ಒಪ್ಪಿಕೊಳ್ಳಿಕ್ಕೆ ತಯಾರಿಲ್ಲ. ಶಾಸ್ತ್ರೀಯವಾಗಿ ವಿಚಾರವನ್ನು ಹೇಳಿದರೆ ಇಲ್ಲ, ಇದು ಸರಿ ಇಲ್ಲ, ಈ ವಿಚಾರಗಳು ಒಪ್ಪಿಕೊಳ್ಳುವಂತಹದ್ದಲ್ಲ, ಇದು ಒಂದು ರೀತಿಯಾಗಿರತಕ್ಕಂತಹ ಡಿಸ್ಕ್ರಿಮಿನೇಷನ್ ಎಂಬುದಾಗಿ ನಾವು ವಿತಂಡವಾದವನ್ನು ಹೇಳಿ ಶುರು ಮಾಡ್ತೇವೆ. ಅದಕ್ಕೋಸ್ಕರ ಯಥಾರ್ಥವಾದಂತಹ ವಿಚಾರಗಳೇನು, ಯಥಾರ್ಥವಾದಂತಹ ಆಂತರ್ಯ ಏನು, ಆಚಾರ್ಯರು ಏನು ಹೇಳಿದ್ದಾರೆ, ಭೇದೋ ಜೀವಗಣ ಹರೇ ನುಚರ ನಿಜೋಚ್ಛಭಾವಂಗತ ಅಂತ ಹೇಳಿಕೊಂಡು ವ್ಯಾಸರಾಜನ ಮಾತು. ಮುಕ್ತಿರ್ನಯ ಸುಖಾನುಭೂತನಮಲ ಮುಕ್ತಿಸದತ್ಸಾಧನ ಯಕ್ಷಾಯತ್ರಯ ಪ್ರಮಾಣ ಬಗ್ಗೆ ಅನೇಕ ವೇದ್ಯೋ ಹರಿ ಅಂತ ಹೇಳಿಕೊಂಡು ವ್ಯಾಸರಾಜರು ಒಂದು ಸಿದ್ಧಾಂತದ ಇಡೀಯಾಗಿರತಕ್ಕಂತಹ ಚಿತ್ರಣವನ್ನು ನಮ್ಮ ಮುಂದೆ ತೆರೆದುಕೊಡ್ತಾರೆ. ಆದ್ದರಿಂದ ಅಂತಹ ಯಥಾರ್ಥವಾದಂತಹ ವಿಚಾರವನ್ನು ತಾನು ಒಂದು ಕ್ಷಣವೂ ಕೂಡ ತಿಳ್ಕೊಳ್ಳಿಲ್ಲ. ಅಂದರೆ ಕುತರ್ಕ ಕುಯುಕ್ತಿ ಏನಾದರೂ ಕೂಡ ನಿಷೇಧ ಮಾಡಬೇಕು ಅಂತಾದರೆ ಒಂದು ಆ ಕುತರ್ಕವನ್ನು ಪ್ರಯೋಗ ಮಾಡೋದು, ಇಲ್ಲ ಅಂತಾದರೆ ಕುಯುಕ್ತಿಗಳು, ಯಾವುದೋ ಪ್ರಯೋಜನಕ್ಕೆ ಬಾರದೇ ಇರತಕ್ಕಂತಹ ಯುಕ್ತಿಯನ್ನು ಪ್ರಯೋಗ ಮಾಡ್ತಾ ತನ್ನದನ್ನೇ ತಾನು ಅದನ್ನು ಹೇಳ್ತಾ ಇರ್ತಾರೆ. ಇಂಥವರಿಗೆ ಯಾರೂ ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಂಥವರದ್ದು ಪ್ರಯೋಜನ ಇಲ್ಲ ಅಂತ ಹೇಳಿಕೊಂಡು. ಅದರಿಂದ ಮುಖ್ಯವಾಗಿ ಏನು ಅವಶ್ಯಕ ಅಂತ ಕೇಳಿದ್ರೆ ಆಂತರಿಕ ದೀಕ್ಷೆ, ಉದರ ವೈರಾಗ್ಯವಿದು ನಮ್ಮ ಪದುಮನಾಭದಲ್ಲಿ ಲೇಷ ಭಕ್ತಿ ಇಲ್ಲ ಅಂತ ಹೇಳಿಕೊಂಡು ಹೇಳ್ತಾರಲ್ಲ. ಉದರ ವೈರಾಗ್ಯ ಅನಿವಾರ್ಯವೋ ಅಥವಾ ಏನೋ ಒಂದು ರೀತಿಯಾಗಿರತಕ್ಕಂತಹ ವಿಷಯದಲ್ಲಿ ತಾನಿರ್ತಾನೆ. ವೈರಾಗ್ಯ ಇದೆ, ಏನು ಪುರಾಣ ವೈರಾಗ್ಯ, ಸ್ಮಶಾನ ವೈರಾಗ್ಯ, ಈ ಎಲ್ಲ ವೈರಾಗ್ಯಗಳಿದಿಲ್ವ ಸ್ಮಶಾನದಲ್ಲಿ? ಇಲ್ಲ ರೀ, ನಾನು ಕೂಡ ಒಂದು ದಿವಸ ಹೋಗ್ತೇನೆ ಗೊತ್ತಿದೆ, ಆದರೆ ಸ್ಮಶಾನದಿಂದ ಹೊರಗೆ ಬಂದ ಮೇಲೆ ಇರೋದಿಲ್ಲ. ಯಾಕೆ? ಅವ್ರು ಹೋದ್ರಿ, ಏನು ಮಾಡೋದು, ಹೋಗೋರು ಹೋದರು, ನಾನು ಪರ್ಮನೆಂಟ್ ಅಂತ ತಾನು ಮಾತ್ರ ತನ್ನದನ್ನೇ ಮಾಡಿಕೊಂಡಿರ್ತಾನೆ. ಇನ್ನೊಂದು ಪುರಾಣದಲ್ಲಿ ಬರುವಂತಹ ವೈರಾಗ್ಯ, ಪುರಾಣವನ್ನು ಕೇಳುವಾಗ ತುಂಬ
ಮಾರ್ಮಿಕವಾಗಿ ಹೇಳಿದ್ರೆ ಏನು ಹೇಳಿದ್ರು ನಾನು ಇನ್ನು ಮುಂದೆ ಏನು ಇಲ್ಲ ಅಂತ ಗೊತ್ತಾಯಿತು. ಅಲ್ಲಿಂದ ಹೊರಗೆ ಬಂದ ಮೇಲೆ ಇದ್ದಾರೆ ಏನು ನಾನು ಪರ್ಮನೆಂಟ್, ಎಲ್ಲವೂ ಪರ್ಮನೆಂಟ್ ಅಂತ ಹೇಳಿಕೊಂಡು ಮತ್ತೆ ತನ್ನದೇ ಸಾಮ್ರಾಜ್ಯ, ಈ ರೀತಿಯಾಗಿರುವಂಥ ಇದೆಲ್ಲವೂ ಕೂಡ ಒಂದು ರೀತಿಯಾಗಿ ಯಾಕೆ ಕೇಳಿದ್ರೆ ಭಗವಂತ ನಮ್ಮೊಳಗಿದ್ದುಕೊಂಡು ಈ ಮೋಹವನ್ನು ತರಿಸ್ತಾನೆ ಏನೋ. ಆ ಒಂದು ಕ್ಷಣ ಇದು ಪರ್ಮನೆಂಟ್ ಆಗಿದ್ದರೆ ಸಮಸ್ಯೆ ಇಲ್ಲ. ನಾನು ಒಂದು ದಿವಸ ಹೋಗ್ತೇನೆ ಎಂಬುದನ್ನು ಗಟ್ಟಿಯಾಗಿ ತಿಳಿದುಕೊಂಡು ತಾನು ಅದನ್ನು ಯಥಾರ್ಥವಾಗಿ ಅರಿತುಕೊಂಡು ತಾನು ಅದನ್ನು ಯಾವತ್ತೂ ಕೂಡ ಅಳವಡಿಸಿಕೊಂಡಿರಬೇಕು. ಆದರೆ ಇದು ಏನಾಗ್ತದೆ ಕೇಳಿದರೆ ಒಂದು ಕ್ಷಣ ಬಂದದ್ದು ಹೋಗಿಬಿಡ್ತದೆ, ಪರ್ಮನೆಂಟ್ ಆಗಿರಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಇದನ್ನು ಭಗವಂತ ಏನು ಮಾಡಬೇಕು ಅಂತ ಹೇಳಿದರೆ ಇದನ್ನು ಪರ್ಮನೆಂಟ್ ಆಗಿರಿಸಬೇಕು. ನಮಗೆ ಆ ಬುದ್ಧಿಯನ್ನು ನಾವು ಹೋಗುವವನೇ, ಇಲ್ಲಿಂದ ಒಂದು ದಿವಸ ನಾನು ಹೋಗುವವನೇ ಅನ್ನೋದನ್ನು ಗಟ್ಟಿ ಮಾಡಿಕೊಂಡು ತಾನು ಈ ಜೀವನದಲ್ಲಿ ಇರಬೇಕು ಅಂತ. ಆದ್ದರಿಂದ ಇದನ್ನು ಕೊಡುವುದು ಅವನೇ ಕೊಡಬೇಕು. ಇದು ಯಾವಾಗ ಆಗಬೇಕು ಅಂತ ಹೇಳಿದಲ್ವ, ಇದು ಪಾಮಚಿ ಕಟ್ಟಿದಂತಹ ವ್ಯವಸ್ಥೆ. ಒಳಗಡೆ ತುಂಬ ಗಾಢವಾಗಿರತಕ್ಕಂತಹದ್ದು ಗಟ್ಟಿಯಾಗಿ ಕೂತ್ಕೊಂಡಿದೆ. ಆ ಗಟ್ಟಿಯಾಗಿ ಪಾಮಚಿ ಅದು ಕೂತ್ಕೊಂಡದ್ದು ಹೋಗಬೇಕು ಅಂತಾದರೆ ಅದು ನಮ್ಮ ಸಣ್ಣ ಪುಟ್ಟ ಯಾವುದೋ ಒಂದು ಮಳೆಗಾಲದಲ್ಲಿ ಕಟ್ಟಿರತಕ್ಕಂತಹ ಪಾಮಚಿ ಜೂನ್ನಲ್ಲಿ ಮಳೆ ಶುರುವಾಗಿ ಇಟ್ಟುಕೊಳ್ಳುವ ಅಂಗಳದಲ್ಲಿ, ಈಗ ಇಲ್ಲಿ ಮಳೆ ಗೊತ್ತಾಗುವುದಿಲ್ಲ, ಲೌಕಿಕ ನಮ್ಮ ಹಳ್ಳಿಯಲ್ಲಿ ನಾವು ಮಳೆ ಬಂದು ಜೂನ್ನಿಂದ ಮಳೆ ಶುರುವಾಯಿತು. 1 ತಿಂಗಳು 2 ತಿಂಗಳು ಪೂರ್ಣವಾಗಿ ಮಳೆ ಬಂತು. ಮಳೆ ಬಂದಾಗ ಹೊರಗಿನಿಂದ ಪಾಚಿ ಕಟ್ಟಲಿಕ್ಕೆ ಶುರುವಾಯಿತು. ಪಾಚಿಯನ್ನು ತಾನು ಆ ಮಳೆ ಬಂದಾಗ 15 ದಿವಸದಲ್ಲಿ ಅದನ್ನು ಕ್ಲೀನ್ ಮಾಡ್ತಾ ಇದ್ದರೆ ಆ ಪಾಮಚಿ ಏನು ಉಪದ್ರ ಕೊಡೋದಿಲ್ಲ. 1-2 ತಿಂಗಳು ಇರಲಿ ಅಂತ ಹೇಳಿಕೊಂಡು ಬಿಟ್ಟರೆ ಇವನೇ ಆ ಕಡೆಯಿಂದ ಈ ಕಡೆ ಬರುವಾಗ ಜಾರು ಬಿದ್ದು ಸೊಂಟ ಬರ್ಕೊಳ್ತಾನೆ. ಅಂದರೆ ಇದು ಯಾಕೆ ಹೇಳಿದೆ ಕೇಳಿದರೆ ನಮ್ಮ ವ್ಯವಸ್ಥೆಗಳು ಅದೇ ಆಗಿದೆ. ಒಳಗಿನಿಂದ ಅನೇಕ ಜನ್ಮದಲ್ಲಿ ಮಾಡಿರತಕ್ಕಂತಹ ಕರ್ಮಗಳು ಅದು ಅಂಟಿ 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 ಅದೊಂದು ದೊಡ್ಡ ಗೋಡೆಯಾಗಿ ಕೂತ್ಕೊಂಡಿದೆ. ಆ ಗೋಡೆ ಅದು ಅಷ್ಟು ಪಕ್ಕಕ್ಕೆ ಅದು ಹೋಗುವಂತಹದ್ದಲ್ಲ. ಈ ಗೋಡೆ ಹೋಗಬೇಕು ಅಂತಾದರೆ ಇದು ತುಂಬ ಅನೇಕ ಜನ್ಮಗಳಲ್ಲಿ ಮಾಡಿದಂತಹ ಪಾಪ, ಆ ಪಾಪವು ಪುಣ್ಯವು ಕರ್ಮವು ಅದೇನಾಗಿದೆ ಅದು ಅಂಟಿ ಅದೊಂದು ದೊಡ್ಡ ವಾಲಾಗಿ ಬಿಲ್ಡ್ ಆಗಿದೆ. ಇದು ಹೋಗಬೇಕು ಅಂತಾದರೆ ಅದು ಹೋಗುವುದು ಯಾವಾಗ ಅಂತ ಕೇಳಿದ್ರೆ ಅದು ಅವನೇ ತೆಗಿಸಬೇಕು. ಈ ಪರದೆ ಅದು ಹೋಗಬೇಕು ಅಂತಾದರೆ ಹೊಡೆದಯಬೇಕು. ಆ ಹೊರಗಿನ ಕಶ್ಮಲವನ್ನಾದರೂ ಕೂಡ ಏನೋ ಬೇಕಾದಷ್ಟು ವೆರೈಟಿ ಆಗಿರತಕ್ಕಂತಹ ಸಾಬೂನುಗಳು ಇನ್ನಿತರ ಏನೋ ವ್ಯವಸ್ಥೆಗಳಿಂದಾಗಿ ಅದನ್ನು ಶುದ್ಧಿಗೊಳಿಸ್ತಾನೆ. ಒಳಗಿದ್ದನ್ನು ಹೇಗೆ ಆ ಕರ್ಮದ ಅಂಟುವನ್ನು ತೆಗಿಲಿಕ್ಕೆ ಸಾಮಾನ್ಯವಾಗಿ ಸಾಧ್ಯ ಇಲ್ಲ. ಅದಕ್ಕೆ ಅದು ಅವನದ್ದೇ, ಅವನ ಸ್ಮರಣೆ, ಅವನ ಕೀರ್ತನೆ, ಅವನ ಪಾದಸೇವನೆ ಇದೆ. ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಅಂತ ಹೇಳಿಕೊಂಡು ಈ ಪೂರ್ಣವಾಗಿ ಸರೆಂಡರ್ ಆಗಿ ಬಿಡಬೇಕು. ಅಲ್ಲಿಗೆ ಹೋದ ಅಂತ ಹೇಳಿದ್ರೆ ಒಳಗಿನದ್ದು ಒಂದೊಂದೇ ಆ ಕಸ್ಮರಗಳು ಅದು ತಿಕ್ಲಿಕ್ಕೆ ಶುರುವಾಗಬೇಕು. ಅದರಿಂದ ಈ ಹೊರಗಿನ ವ್ಯವಸ್ಥೆಯನ್ನು ಈ ಒಳಗಿನ ವ್ಯವಸ್ಥೆಗೆ ನಾವು ಅನ್ವಯ ಮಾಡಿಕೊಂಡು ಬದುಕಿದಾಗ ನಮಗೆ ವೇದಾಂತ ಬೇರೆ ಅಲ್ಲ, ದಾಸ ಸಾಹಿತ್ಯ ಬೇರೆ ಅಲ್ಲ. ವೇದಾಂತದಲ್ಲಿ ಕಷ್ಟ ಅಂತ ಆದರೂ ಕೂಡ ವೇದಾಂತ ಪರಿಚಯ ಇಲ್ಲರಿ, ವೇದಾಂತ ಅರಿವಾಗುವುದಿಲ್ಲ. ವೇದಾಂತ ಅದು ಕಬ್ಬಿಣದ ಕಡಲೆ, ಅದು ಜ್ಞಾನಿಗಳಿಗೆ, ಸಂಸ್ಕೃತ ಗೊತ್ತಿದ್ದವರಿಗೆ ಆಯ್ತಪ್ಪ, ಸಂಸ್ಕೃತ ಗೊತ್ತಿದ್ದವರಿಗೆ ವೇದಾಂತ. ನಿಮಗೆ ದಾಸ ಸಾಹಿತ್ಯ ಉಂಟಲ್ವ, ಕನಕದಾಸರು, ಪುರಂದರದಾಸರು, ಜಗನ್ನಾಥದಾಸರು, ಗೋಪಾಲದಾಸರು, ಹೀಗೆ ದಾಸ ಪರಂಪರೆಯೇ ಬಂದಿದೆ. ಅವರೇನು ವೇದಾಂತದಲ್ಲಿ ಇಲ್ಲದ್ದನ್ನು, ವ್ಯಾಸರಿಗೆ ಅಭಿಮತವಲ್ಲದ್ದನ್ನು ಅಥವಾ ಭಗವದ್ ವಿರೋಧವಾಗಿರತಕ್ಕಂತಹ ವಿಚಾರವನ್ನೇನು ಹೇಳಿಲ್ಲ. ಎಲ್ಲ ವಿಚಾರಗಳು ಕೂಡ ಭಗವದ್ ಪರವಾಗಿ ಭಗವಂತನಿಗೆ ಸರಿಯಾಗಿರತಕ್ಕಂತಹ ರೀತಿಯಲ್ಲಿ ಅವರದನ್ನು ಹೇಳ್ತಾ ಬಂದದ್ದು. ಅದರಿಂದ ಈ ಮಾತುಗಳೆಲ್ಲ ಏನೂ ಕಷ್ಟ ಇಲ್ಲ. ಆದರೆ ಇದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋದು ಮಾತ್ರ ಕಷ್ಟ. ಅದಕ್ಕೋಸ್ಕರ ಈ ಅಂತರ್ದೀಕ್ಷೆ ಮುಖ್ಯವಾಗಿ ಏನು ಬೇಕು ಅಂತ ಕೇಳಿದರೆ ಒಳಗಿನ ಅಂತರ್ದೀಕ್ಷೆಗಳು ಹೇಳ್ತಾರಲ್ವ, ಪಾತ್ರ ಶುದ್ಧಿ ಆದರೆ ಏನು ಬೇಕಾದರೂ ಹಾಕಬಹುದು. ಒಳಗಿನ ಪಾತ್ರ ಶುದ್ಧವಾಗಬೇಕು. ಒಳಗಿನ ಪಾತ್ರ ಶುದ್ಧವಾಗಲಿಕ್ಕೆ ಹೊರಗಿನ ಪಾತ್ರೆಗೆ ಏನಾದರೂ ಉಂಟು. ಒಳಗಿನ ಪಾತ್ರ ಶುದ್ಧವಾಗಲಿಕ್ಕೆ ಒಂದಷ್ಟು ಏನಾದರೂ ತಿಂದು ಬಿಟ್ಟರೆ ಶುದ್ಧವಾಗ್ತದೆ ಅಂತ ಕೇಳಿದ್ರೆ ಏನು ತಿಂದರೂ ಶುದ್ಧ ಆಗುವುದಿಲ್ಲ.
ನಿಮಗೆ ಒಳಗಿನ ಶುದ್ಧ ಆಗಬೇಕು ಅಂತಾದರೆ ಭಗವಂತನ ನಾಮಸ್ಮರಣೆ, ಭಗವಂತನ ಶ್ರವಣ, ಮನನ, ನಿಧ್ಯಾಸನ ಈ ಮೂರನ್ನ ನಿರಂತರವಾಗಿ ಮಾಡಿ 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 ಒಳಗಿನದ್ದು ಪಾತ್ರ ಶುದ್ಧ ಆಯಿತು. ಪಾತ್ರ ಶುದ್ಧ ಆದಮೇಲೆ ಅದಕ್ಕೇನು ಬೇಕಾದರೂ ಹಾಕ್ಬೋದು. ಆದರೆ ಏನು ಬೇಕಾದರೂ ಹಾಕ್ಬೋದು ಅಂತ ಹೇಳಿದರೆ ಒಳ್ಳೆಯದಲ್ಲಿ ಭಗವದ್ ವಿಚಾರವನ್ನು ಹಾಕಿದಾಗ ಅದು ಹಾಗೆ ಗಟ್ಟಿಯಾಗಿ ಉಳಿದದ್ದನ್ನು ಅದು ನಿರಾಳವಾಗಿ ನಮ್ಮನ್ನು ಔನ್ನತ್ಯಕ್ಕೆ, ನಮ್ಮ ಏಳಿಗೆಗೆ ಅದು ಕಾರಣವಾಗಿದೆ ಎಂಬಂತಹ ವಿಚಾರವನ್ನು ಜಗನ್ನದಾಸರು ನಮಗೆ ತಿಳಿಸಿಕೊಡುತ್ತಾರೆ. ಇದನ್ನು ಹೇಳಿದ ಮೇಲೆ ಮುಂದೆ ಜಗನ್ನಾಥದಾಸರು ಹೇಳ್ತಾರೆ, ಉದದಿಯೊಳಗಿನ ಊರ್ಮಿಗಳು ತೋರ್ಪದಂತಲಿ ಹಂಸೋದ್ಗೀತ ಹರಿ ಹಯವದನ ಕೃಷ್ಣಾದಿ ಅಮಿತ ಅವತಾರಗಳು ನಿತ್ಯದಲ್ಲಿ ಪದುಮನಾಭಗಳು ಇರುತ್ತುಹವು ಸರ್ವದಾ ಸಮಸ್ತ ಪ್ರಾಣಿಗಳ ಚಿದ್ವಯಗತ ರೂಪಗಳ ಅವ್ಯವಧಾನದಲ್ಲಿ ಬಿಡದೆ. ಭಗವಂತನ ರೂಪಗಳು ಅದು ಹೇಗೆ ಇದೆ ಅಂತ ಕೇಳಿದರೆ ಎಲ್ಲವೂ ಗೊತ್ತಿದೆ ನಮಗೆ. ಭಗವಂತನ ರೂಪಗಳು ನೇಹನಾನಾಸ್ತಿ ಕಿಂಚನ ಪ್ರಸಿದ್ಧವಾಗಿರತಕ್ಕಂತಹದ್ದು. ಭಗವಂತನ ರೂಪಗಳು ಬೇರೆಯಲ್ಲ, ಭಗವಂತನ ಗುಣಗಳು ಬೇರೆಯಲ್ಲ, ಭಗವಂತನ ಕ್ರಿಯೆಗಳು ಬೇರೆಯಲ್ಲ, ಭಗವಂತನ ಅವಯವಗಳು ಬೇರೆಯಲ್ಲ. ಹೀಗೆ ಅದು ಭಗವಂತ ಏನು ಮಾಡಲಿಕ್ಕೆ ಸಾಮರ್ಥ್ಯ ಇದೆಯೋ ಅವನ ಇಂದ್ರಿಯಗಳು ಕೂಡ ಅಷ್ಟೇ ಸಾಮರ್ಥ್ಯವುಳ್ಳದ್ದು. ಭಗವಂತನ ಕಣ್ಣೂ ಕೂಡ ಸೃಷ್ಟಿ ಮಾಡಿದೆ, ಭಗವಂತನ ಕಿವಿಯೂ ಕೂಡ ಸೃಷ್ಟಿ ಮಾಡಿದೆ. ನಮ್ಮಲ್ಲಿ ಆಗುವಾಗ ಕಿವಿ ಕೇಳಲಿಕ್ಕೆ ಮಾತ್ರ, ಕಣ್ಣು ನೋಡಲಿಕ್ಕೆ ಮಾತ್ರ, ಚರ್ಮ ಅದು ಯಾವುದೋ ಸ್ಪರ್ಶವನ್ನು ತಂದುಕೊಡಲಿಕ್ಕೆ ಮಾತ್ರ. ಆದರೆ ಭಗವಂತ ಕಣ್ಣಿನಲ್ಲೂ ನೋಡ್ತಾನೆ, ಕಿವಿಯಲ್ಲೂ ನೋಡ್ತಾನೆ, ಎಲ್ಲದರಲ್ಲೂ ನೋಡ್ತಾನೆ. ಮತ್ತು ಕಿವಿಯೂ ಕೂಡ ಸೃಷ್ಟಿ ಮಾಡ್ತದೆ. ಚಕ್ಷೋ ಸೂರ್ಯೋಜಾಯಿತ ಮುಖಾದಿಷ್ಟನಿಷ್ಠ ಅಂತ ಹೇಳಿಕೊಂಡು ಅವನ ವಿಸ್ತೃತವಾದಂತಹ ರೂಪವನ್ನು ಪುರುಷದು ಅಂತ ಹೇಳ್ತಲ್ವ, ಎಲ್ಲಿಂದ ಯಾರನ್ನು ಬೇಕಾದರೂ ಸೃಷ್ಟಿ ಮಾಡಲಿಕ್ಕೆ ಸಾಮರ್ಥ್ಯ ಉಳ್ಳವನು. ಆದ್ದರಿಂದ ಅಂತಹ ಭಗವಂತನನ್ನು ಹೇಳ್ತಾರೆ, ಹೇಗಿರ್ತಾನೆ ಭಗವಂತನ ಅವನ ಅನಂತವಾಗಿರತಕ್ಕಂತಹ ರೂಪಗಳು, ಅನಂತ ಅವತಾರಾತ್ಮಕ. ನಿತ್ಯದಲ್ಲಿಯೂ ಕೂಡ ನಾವು ಸಂಕಲ್ಪ ಮಾಡ್ತೇವೆ, ಶ್ರೀಮನ್ಮಧ್ವಾಚಾರ್ಯಾಣ ಮೃತ್ಕಲಾಂಜಲಿ ಮಾಸಿ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನಾನಂದ ಚತುರ್ಮೂರ್ತಿ ಆದನಂತ ಅವತಾರಾತ್ಮಕ ಶ್ರೀಲಕ್ಷ್ಮಿ. ಅದು ಕೇಳುವಾಗಲೂ ಕೂಡ ಅದರ ಚಿಂತನೆ ಒಂದು ಸಲವೂ ಗೊತ್ತಿರುವುದಿಲ್ಲ. ಏನು ಹೇಳ್ತಾ ಇದ್ದಾನೆ ಅಂತಲೂ ಗೊತ್ತಿಲ್ಲ, ಅದು ಏನಕ್ಕೆ ಹೇಳ್ತಾ ಇದ್ದಾನೆ ಅಂತ ಎರಡೂ ಕೂಡ ಗೊತ್ತಿಲ್ಲ. ಈ ಎರಡೂ ಕೂಡ ಒಂದು ಗಿಳಿಪಾಠದ ರೀತಿಯಲ್ಲಿ ನಾವು ಹೇಳ್ತೇವಲ್ವ, ಟೇಪ್ ರೆಕಾರ್ಡ್ರಿಗೂ ನಮಗೂ ವ್ಯತ್ಯಾಸವೇ ಇಲ್ಲ. ನಮ್ದು ಏನಾಗಿದೆ ಅಂತಂದರೆ, ಟೇಪ್ ರೆಕಾರ್ಡ್ ಒತ್ತಿದಾಗ ಅದು ಹೇಳಿ ಶುರು ಮಾಡ್ತದೆ. ಅಗ್ನಿ ಏಳಕ್ಕೆ ಒಂದು ಪವಮಾನವನ್ನು ಸಿಡಿ ಹಾಕಿದ, ಅದು ಏನು ಮಾಡಿತು, ಒತ್ತಿದ, ಅದು ಅಗ್ನಿ ಏಳೆ ಬ್ರೋಹಿತ ಹೋದ ಆರಂಭದ ಅದು ತನ್ನ ಬಾಡಿಗೆ ಒದರಿಕೊಳ್ಳಿಕ್ಕೆ ಶುರು ಮಾಡಿತು. ಅದಕ್ಕೆ ಏನು ಗೊತ್ತಿಲ್ಲ, ಯಾಕೆ ಅದಕ್ಕೆ ಅದರ ವ್ಯವಸ್ಥೆನೇ ಹಾಗೆ. ಆದರೆ ಇದು ಹಾಗಲ್ಲ. ಇದರ ವ್ಯವಸ್ಥೆ ಹೇಗೆ ಅಂತ ಕೇಳಿದ್ರೆ, ಅಗ್ನಿಂ ಈಳೆ ಪುರೋಹಿತಂ ಯಜ್ಞಸ್ಯ ದೇವಂ ಮೃತ್ಯುಜಂ ಎಂಬುದನ್ನು, ಅದು ಅಷ್ಟು ಅರ್ಥ ಆಗೋದಿಲ್ಲ, ಬೇಡ. ವೇದವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಕಷ್ಟ ಇದೆ, ಆಯಿತು. ಆದರೆ ನಿತ್ಯದಲ್ಲೂ ಕಡೆಗಳು ಅಂತ ಹೇಳುವಂತಹ ಶುಕ್ಲಾಂಬರದಂ ವಿಷ್ಣು ಏನು ಹೇಳ್ತಾ ಇದ್ದಾನೆ ಅಂತ ಗೊತ್ತಿಲ್ಲ, ಯಾಕೆ ಹೇಳ್ತಾ ಇದ್ದಾನೆ ಗೊತ್ತಿಲ್ಲ, ಹೇಳ್ತಾನೆ ಹೋಗ್ತಾನೆ. ಆ ರೀತಿಯಾಗಿ ಒಟ್ಟು ಈ ವಿಚಾರ ಶಬ್ದ ಬಾಯಿ ಉಂಟು, ಅದಕ್ಕೆ ಲಿಂಕ್ ಇಲ್ಲ. ಈ ವಯರಿಗೂ ಇಲ್ಲಿಗೂ ಲಿಂಕ್ ತಪ್ಪಿ ಹೋಗಿದೆ. ಲಿಂಕ್ ತಪ್ಪಿ ಹೋಗಿ ಒಟ್ಟು ಇದು ಒಂದು ರೀತಿಯಾಗಿ ಹೇಳಿದಲ್ವ, ಟೇಪ್ ರೆಕಾರ್ಡ್ ಒತ್ತಿಕೊಂಡು ಹೇಳ್ತಾನೆ ಹೋಗ್ತಾನೆ. ಅದು ನಿಲ್ಲಿಕ್ಕೆ ಯಾವಾಗ ಕರೆದ್ರೆ ಮುಗಿಬೇಕು, ಒಂದ ತಪ್ಪಬೇಕು, ಒಂದ ನಿಲ್ಲಬೇಕು, ಈ ರೀತಿಯಾಗಿ ಅದು ನಿಲ್ತದೆ. ಅದರಿಂದ ಒಂದು ರೀತಿಯಾಗಿ ನಮ್ಮನ್ನು ತಮಾಷೆ ಮಾಡಿ ನಮಗೆ ಹೇಳ್ತಾರೆ, ಆ ಭಗವಂತನ ಅನಂತವಾಗಿರತಕ್ಕಂತಹ ರೂಪಗಳೇನಿದೆ ಅದು ಹೇಗಿದೆ ಕೇಳಿದ್ರೆ, ಉದದಿಯೊಳಗಿನ ಊರ್ಮಿಗಳು ತೋರ್ಪದಂದದಲ್ಲಿ. ಉದದಿ ಸಮುದ್ರದಲ್ಲಿ ಒಂದಾದ ಮೇಲೆ ಅಲೆಗಳು ಬರ್ತಾ ಇರ್ತವೆ. ಆ ಅಲೆಗಳು ಅದು ಇಲ್ಲ, ಒಂದು ಅಲೆ ಆಯಿತು ಇನ್ನೊಂದು ಅಲೆಗೆ ಬರ್ತಾ ಇರ್ತದೆ. ಆ ಉದದಿಯಲ್ಲಿರ್ತಕ್ಕಂತಹ ಅನಂತ ಊರ್ಮಿಗಳು ಹೇಗೆ, ಅಲೆಗಳು ಹೇಗೆ ಬರ್ತಾ ಇರ್ತದೆಯೋ ಅದೇ ರೀತಿಯಾಗಿ ಭಗವಂತನ ರೂಪಗಳು, ಅವತಾರಗಳು ಕೂಡ. ಒಂದು ಅವತಾರ ಮುಗಿಯಿತು ಅಂತಾದರೆ ಮತ್ಸ್ಯ ರೂಪವನ್ನು ತಾಳಿದ, ಮತ್ಸ್ಯ ಮುಗಿಯಿತು ಅಂತಾದರೆ ಯಾವುದಕ್ಕೆ ಯಾವ ಕಾಲಕ್ಕೆ ಬೇಕು ಕೂರ್ಮ ಅವತಾರ, ಕೂರ್ಮ ಮುಗಿಯಿತು ಮತ್ಸ್ಯ, ಕೂರ್ಮ ವರಾಹ ನರಸಿಂಹ, ಹೀಗೆ ಅದು ರೂಪಗಳು ಅದು ಇದ್ದದ್ದೇ ಬಂದದ್ದು ಹೊರತು ಇಲ್ಲದ್ದು ಬಂದದ್ದಲ್ಲ. ಇದ್ದ ರೂಪಗಳನ್ನೇ ಭಗವಂತ ತೋರ್ಪಡಿಸಿದಷ್ಟೇ. ಹೇಗೆ ಕೃಷ್ಣಾವತಾರವನ್ನು ತಾಳಿದಾಗ ಕೃಷ್ಣ ಹೊಸದಾಗಿ ಹುಟ್ಟಿದ್ದ ಕೇಳಿದ್ರೆ ಹೊಸದಾಗಿ ಹುಟ್ಟಿದ್ದಲ್ಲ, ಇದ್ದ ಬಂದ, ಎಲ್ಲಿಯೋ ಇದ್ದ. ಅವರು ಪ್ರಾರ್ಥನೆ ಮಾಡಿದ್ರು, ಅವರ ಪ್ರಾರ್ಥನೆಯೂ ಇತ್ತು, ದೇವತಾ ಪ್ರಾರ್ಥನೆಯೂ ಇತ್ತು, ಎರಡೂ ಕೂಡ ಕೂಡಿತು ಬಂದ. ರಾಮದೇವರು ಬಂದರು. ಯಾಕೆ ಬಂದರು ಕೇಳಿದರೆ ಆಗಬೇಕಿತ್ತು, ಅವರವರ ಯೋಗ್ಯತೆಗೆ ಅವರವರ ಸಾಧನೆಗೆ ಒಂದೊಂದು ಎಲ್ಲ ಗುರಿ ಮುಟ್ಟಿಬೇಕಿತ್ತು. ಶರಭಂಗರಿದ್ದರು,
ಅನಂತರ ಬೇಕಾದಷ್ಟು ಜ್ಞಾನಿಗಳೆಲ್ಲ ಇದ್ದರು. ಅವರವರ ಯೋಗ್ಯತಾನುಸಾರವಾಗಿ ಅವರವರನ್ನು ಕಳಿಸಬೇಕಲ್ವ, ಏನು ಮುಕ್ತಿಗೋ ಅಥವಾ ಅವರನ್ನು ಯಾವ ಕಡೆಗೂ ಕಳಿಸಬೇಕು ಅಂತ ಇರ್ತದಲ್ವ. ರಾವಣ ಕುಂಭಕರ್ಣಾದಿಗಳನ್ನು ಅವರವರ ಏನು ಅಧೋಲೋಕಕ್ಕೋ ಅದರಲ್ಲಿರತಕ್ಕಂತಹ ಉತ್ತಮ ಜೀವರಾಶಿಗಳನ್ನು ಊರ್ಧ್ವಲೋಕಕ್ಕೆ ಎಲ್ಲರನ್ನೂ ಕೂಡ ಕಳಿಸಬೇಕಿತ್ತು. ಅಲ್ಲ, ಅಲ್ಲಿದ್ದುಕೊಂಡೇ ಮಾಡಬಹುದಿತ್ತು. ತಾನು ಮಾಡ್ತಾನೆ. ಯಾಕೆ ಮಾಡ್ತಾನೆ? ಅದೊಂದು ಅವನಿಗೆ ಲೀಲೆ. ಅದೇ ರೀತಿಯಾಗಿ ಆ ಅನಂತ ಅವತಾರಗಳು ಒಂದು ರೀತಿಯಾಗಿ ಅದು ಅಲೆಗಳಂತೆ ಬರ್ತಾ ಇರ್ತವೆ. ಅದರಲ್ಲಿ ಬೇಕಾದಷ್ಟು ಹಂಸ, ಉದ್ಗೀತ, ಹರಿ, ಹಯವದನ, ಕೃಷ್ಣಾದಿ ಅಮಿತ ಅವತಾರಗಳು ಅಂತ ಹೇಳ್ತಾರೆ. ಒಂದಲ್ಲ, ನೀವು ಪರಮಾತ್ಮನೇ ಸತತಂ ಏಕರೂಪಿಣೆ ದಶರೂಪಿಣೆ ಶತಸಹಸ್ರರೂಪಿಣೆ ಅವಿಕಾರಿಣೆ ಸ್ಫುಟಂ ಅನಂತರೂಪಿಣೆ ಸುಖಚಿತ್ ಸಮಸ್ತತರವೇ ನಮೋ ನಮಃ ಅಂತ ಹೇಳಿಕೊಂಡು ಪಂಡಿತಾಚಾರ್ಯರು ಮಧ್ವಜದಲ್ಲಿ ಭಗವಂತನನ್ನು ಕೊಂಡಾಡ್ತಾರೆ. ಪರಮಾತ್ಮನೇ ಸತತಮೇಕ ರೂಪಿಣೆ, ಒಂದು ರೂಪನ ಅವನಪ್ಪ ಒಂದೇ ರೂಪ, ನಾರಾಯಣ ರೂಪ ಒಂದೇ ರೂಪ. ಇಲ್ಲ ರೂಪಗಳು ಮತ್ಸ್ಯ ಕೂರ್ಮ, ಹೌದು ಪರಮಾತ್ಮನೇ ಸತತಮೇಕ ರೂಪಿಣೆ, ದಶರೂಪಿಣೆ, ಶತಸಹಸ್ರ ರೂಪಿಣೆ, 1000 ರೂಪಗಳು, ಶತ ಸಹಸ್ರ ಎರಡೂ ಕೂಡ ಸೇರಿಸಿ ನೀವು ಸಹಸ್ರನಾಮ ಸೇರಿಸಿದ್ರೆ 1000 ರೂಪಗಳು. ಇಲ್ಲ ಶತರೂಪಗಳು ಅಂತ ಹೇಳಿದ್ರೆ ನಾವು ಕಲಶ ಪೂಜೆಯಲ್ಲಿ ಮಾಡ್ತೇವಲ್ವ, ಅಜಾನಂದ ಇಂದ್ರ ಈಶ ಉಗ್ರ ಊರ್ಜ ತಂಬರ ಅಂತ ಹೇಳಿಕೊಂಡು ಶತಸಹಸ್ರ ರೂಪಿಣೆ. ಅವಿಕಾರನೆ, ಯಾವ ರೂಪಕ್ಕೂ ಕೂಡ ವಿಕಾರ ಇಲ್ಲ. ಅದು ಹೇಗುಂಟೋ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ. ದೀಪದಿಂದ ದೀಪವನ್ನು ಇನ್ನೊಂದು ಹಚ್ಚಿದಾಗ ಈ ದೀಪದ ಸಾಮರ್ಥ್ಯ ಕಮ್ಮಿ ಆಯಿತು, ಆ ದೀಪದಲ್ಲಿ ಜಾಸ್ತಿ ಆಯಿತು, ಇಲ್ಲವೇ ಇಲ್ಲ. ಆ ದೀಪದಲ್ಲಿ ನೀವು ಅವತಾರ ಮಾಡಿದಾಗ ಹೇಗೆ ಬಂದು ಆ ರೂಪದಲ್ಲಿಯೂ ಅಷ್ಟೇ ಸಾಮರ್ಥ್ಯ ಉಂಟು, ಮೂಲ ರೂಪದಲ್ಲಿ ಅಷ್ಟೇ ಸಾಮರ್ಥ್ಯ ಉಂಟು. ಯಾವುದಕ್ಕೂ ಕೂಡ ವಿಕಾರ ಇಲ್ಲ. ಅದೇ ರೀತಿಯಾಗಿ ತಾನಿರ್ತಾನೆ. ಅವನನ್ನು ಮುಖ್ಯವಾಗಿ ನಮಗೆ ಉದ್ಗೀತವನ್ನು ನಾವು ನೋಡಬೇಕು. ಯಾಕೆ ಅಂತ ಕೇಳಿದರೆ ಉದ್ಗೀತದ ಉಪಾಸನೆ ತುಂಬ ಉತ್ಕೃಷ್ಟವಾಗಿರತಕ್ಕಂತಹದ್ದು. ಪರಮಾತ್ಮನ ಉದ್ಗೀತಮುಪಾಸ್ತೆ ಗುರುಬಿಹಿ ಗೀಯಮಾನತ್ವಾದ ಉದ್ಗೀತ ಅಂತ ಅವನನ್ನು ನಾವು ಹೇಳುವಂಥದ್ದು. ಚೆನ್ನಾಗಿ ಅವನನ್ನು ಧ್ಯಾನ ಮಾಡ್ತಾರೆ, ಹೇಳ್ತಾರೆ. ಯಾವುದು ಚೆನ್ನಾಗಿ ಹೇಳುವಂತಹದ್ದು ಯಾವುದು? ಅವನನ್ನು ವೇದಗಳು ಬಿಟ್ಟರೆ ಬೇರೆ ಯಾವುದೂ ಕೂಡ ಅವನು ಅಷ್ಟು ಚೆನ್ನಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ವೇದಗಳು ಸಾಕು, ನಮಗೆ ಸಣ್ಣ ವಿಶ್ವರೂಪವು ಸಣ್ಣ ಸಣ್ಣ ರೂಪಗಳು ಸಾಕು. ಆದರೆ ಅವನನ್ನು ಚೆನ್ನಾಗಿ ಸ್ಪಷ್ಟವಾಗಿ ಈ ರೀತಿಯಾಗಿದ್ದಾನೆ ಅದು ಕೂಡ ಹೇಳಲಿಕ್ಕಾಗೋದಿಲ್ಲ ಅಂತ ಹೇಳಿಕೊಂಡು ಉಪನಿಷತ್ ಹೇಳ್ತದೆ. ವೇದಗಳು ಕೂಡ ಭಗವಂತನನ್ನು ಪೂರ್ಣವಾಗಿ ಹೇಳ್ತದಾಗ ಹೇಳಿದ್ರೆ ಇಲ್ಲ, ಪೂರ್ಣವಾಗಿ ಅವನನ್ನು ವೇದಗಳು ಕೂಡ ಅವನನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಚೆನ್ನಾಗಿ ಉದ್ಗೀತ. ಇನ್ನೊಂದು ಉದ್ಗೀತ ಉಪಾಸನೆ ಶಬ್ದಕ್ಕೆ ದೇವತೆಗಳು ಅವನನ್ನು ಉದ್ಗೀತ ಅಂತ ಉಪಾಸನೆ ಮಾಡ್ತಾರಂತೆ. ಇದು ಉಪನಿಷತ್ತು ಕೊಡುವಂತಹ ಚಿಂತನೆ ನಮಗೆ. ಉದ್ಗೀತ ಅಂತ ಹೇಳಿದ್ರೆ ಅವನನ್ನು ಎಲ್ಲದು ವಿಷ್ಣು ಸೂಕ್ತ ಹೇಳ್ತಾರಲ್ವ, ಭಗವಂತನನ್ನು ನತೇ ವಿಷ್ಣು ಜಾಯಮಾನೋ ನ ಜಾತೋ ದೇವಾ ಮಹಿಮ್ನ ಪರವಂತ ಮಾಪ ಉದಸ್ತಂ ನಾನಾಗ ವಿಶ್ವಂ ಬೃಹಂತಂ ದಾದರ್ಥ ಪ್ರಾಚೀನ್. ನತೇ ವಿಷ್ಣು ಜಾಯಮಾನೋ ನ ಜಾತಃ, ಅವನನ್ನು ಪೂರ್ಣವಾಗಿ ತಿಳ್ಕೊಂಡವರು ನತೇ ವಿಷ್ಣು ಜಾಯಮಾನ, ಇನ್ನು ಮುಂದೆ ಹುಟ್ಟುವವನು ಭಗವಂತನನ್ನು ಪೂರ್ಣವಾಗಿ ತಿಳ್ಕೊಳ್ತಾನೋ ಇಲ್ಲ. ನತೇ ವಿಷ್ಣು ಜಾಯಮಾನ ನ ಜಾತಃ, ಹುಟ್ಟಿದವನು ಈಗ ಹುಟ್ಟಿದವನು ಪೂರ್ಣವಾಗಿ ತಿಳ್ಕೊಳ್ತಾನೋ ಇಲ್ಲ, ಅವನು ಕೂಡ ತಿಳ್ಕೊಳ್ಳಿಲ್ಲ. ನತೇ ವಿಷ್ಣು ಜಾಯಮಾನೋ ನ ಜಾತೋ ದೇವ ಮಹಿಮ್ನ ಪರವಂತ ಮಾಪ. ಇನ್ನು ಕೊನೆಯನ್ನು ಯಾರು ತಾನೇ ತಿಳ್ಕೊಂಡವರು? ಯಾರು ತಿಳ್ಕೊಂಡಿದ್ರು? ಲಕ್ಷ್ಮೀದೇವಿಗೆ ಪೂರ್ಣವಾಗಿ ತಿಳ್ಕೊಳ್ಳಿಕ್ಕಾಗಲಿಲ್ಲ. ನಕದು ರಾಜದಂತ ಸದ್ಗುಣ. ಪಂಡಿತಾಚಾರ್ಯರು ಲಕ್ಷ್ಮೀದೇವಿಯ ಸಾಮರ್ಥ್ಯವನ್ನು ಹೇಳ್ತಾರೆ. ಅವನ ಬೆರಳಿನ ಗುಣಗಳನ್ನು ಇನ್ನೂ ಕೂಡ ಲೆಕ್ಕ ಮಾಡ್ತಾ ಇದ್ದಾಳೆ. ಇನ್ನೂ ಬೆರಳಿದ್ದಾಳೆ ಅಂತ ಹೇಳಿದರೆ ಇಡೀ ದೇಹದಲ್ಲಿರ್ತಕ್ಕಂತಹ ಗುಣಗಳ ಸಂಖ್ಯೆಯನ್ನು ಅವಳು ಯಾವಾಗ ಲೆಕ್ಕ ಮಾಡೋದು? ಆದ್ದರಿಂದ ಅನಂತ ಗುಣ ಪರಿಪೂರ್ಣನಾಗಿರತಕ್ಕಂತಹ ಭಗವಂತನನ್ನು ಲಕ್ಷ್ಮೀದೇವಿಯು ಕೂಡ ಪೂರ್ಣವಾಗಿ ತಿಳ್ಕೊಳ್ಳಿಲ್ಲ ಅಂತ ಆದಮೇಲೆ ನಮ್ಮಂಥವರ ಪಾಡು. ದೇವತೆಗಳನ್ನು ಬಿಡುವ, ದೇವತೆಗಳು ಎತ್ತರದ ಕಕ್ಷೆಯಲ್ಲಿರುವರು. ನಮ್ಮನ ಕಕ್ಷೆಗೆ ಅವರನ್ನು ಹೇಳ್ಕೊಂಡು ಬರುವುದೇ ಬೇಡ. ದೇವತೆಗಳಾಗಿದ್ದಾರೆ ಅವರು, ಆ ದೇವತಾ ಪದವಿಯಲ್ಲಿದ್ದಾರೆ ಅಂತ ಹೇಳಿದರೆ ಅವರ ಸಾಮರ್ಥ್ಯ ತುಂಬ ಎತ್ತರದ್ದು. ಇನ್ನು ನಮ್ಮಂಥವರ ಪಾಡು ಅದು ಸಣ್ಣ ಬಿಂದು ಕೂಡ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ಭಗವಂತನ ಹಂಸ ಉದ್ಗೀತ ನಾನು ಹೇಳಿದೆಲ್ಲವ, ಹಂಸ ಸೋಹಂ ಸ್ವಾಹ ಅಂತ. ಹಂ ಅಹಂ ಸಹ ಅಂದರೆ ನಿತ್ಯದಲ್ಲೂ ಕೂಡ ಪ್ರಾಣದೇವರು ಉಪಾಸನೆ ಮಾಡುವಂತಹ ರೂಪ. ಪ್ರಾಣದೇವರು ಹೇಗೆ ಅವರನ್ನು ಉಪಾಸನೆ ನಡೆಸ್ತಾರೆ ಅಂತ ಕೇಳಿದ್ರೆ ಅಹಂ ಅಂತ ಹೇಳಿಕೊಂಡು ನಮ್ಮ ನಿತ್ಯದಲ್ಲೂ ಕೂಡ ನಾವು ಉಸಿರಾಡ್ತೇವೆ. ಉಸಿರಾಡುವಂಥದ್ದು ಆರಂಭದಿಂದ ಯಾವಾಗ ನಮಗೊಂದು ಜನನ ದಿವಸ ನಾನು ಹೇಳಿದೆನೋ, ಡೇಟ್ ಆಫ್ ಬರ್ತ್. ಆ ಡೇಟ್ ಆಫ್ ಬರ್ತಿನಿಂದ
ಒಳಗೇಳ ಬೇಡ. ತಾಯಿಯ ಗರ್ಭದಲ್ಲಿ ನಾವು ಉಸಿರಾಡ್ತಾ ಇದ್ದೆವು, ತಾಯಿ ಉಸಿರಾಡ್ತಾ ಇದ್ದು ಆ ಮೂಲಕ ಉಸಿರಾಡ್ತಾ ಇದ್ದೆವು, ಅದು ಬೇಡ. ಹೊರಗಿನ ಬಂದ ಮೇಲೆ ಯಾವುದೋ ಒಂದು ದಿವಸ ನಾವು ಹುಟ್ಟಿದ್ದೇವಲ್ವ, ಆ ಜನ್ಮ ದಿನಾಂಕದಿಂದ ಇಲ್ಲಿಯ ತನಕ ಒಂದು ದಿವಸ ನಾನು ಇಲ್ಲ, ಪ್ರಾಣದೇವರು ನನ್ನಿಂದ ಉಸಿರಾಟವನ್ನು ಮಾಡಿಸಲಿಲ್ಲ, ಒಂದು ದಿವಸ 2 ದಿವಸ ರಜೆ ತಗೊಂಡಿದ್ದಾರೆ, ಸಾಧ್ಯವಿಲ್ಲ, ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಿರಂತರವಾಗಿ ಹಂಸನಾಮಕ ಉಪಾಸನೆಯನ್ನು ನಡೆಸ್ತಾ ಇದ್ದವರು ಎಲ್ಲಿ, ನನ್ನಲ್ಲೆಲ್ಲ ಅನಂತವಾಗಿರತಕ್ಕಂತಹ ಜೀವರಾಶಿಗಳಲ್ಲಿ, ಅನಂತ ಜೀವರಾಶಿಗಳಲ್ಲಿ ಅನಂತ ರೀತಿಯಾಗಿರತಕ್ಕಂಥ ಹಂಸನಾಮಕ ಉಪಾಸನೆಯನ್ನು ನಡೆಸಿಕೊಂಡು ಅದನ್ನು ಯಾರ್ಯಾರಿಗೂ ಅಲ್ಲ ಭಗವಂತನಿಗೆ ಅರ್ಪಣೆ ಮಾಡ್ತಾ ಇದ್ರು. ಹಾಗಿದ್ರೆ ಆ ಹಂಸ ಇತ್ಯಾದಿ ಅವತಾರಗಳು ನಿತ್ಯದಲ್ಲಿ, ಇದು ಯಾವತ್ತೂ ಉಂಟು, ನಿತ್ಯದಲ್ಲಿಯೂ ಉಂಟು. ಅಲ್ಲ ರೀ, ಕೃಷ್ಣ ಬಂದಂತೆ ನಾವು ಶ್ರಾವಣ ಕೃಷ್ಣಾಷ್ಟಮಿ ಅಂತ ಹೇಳಿಕೊಂಡು ಮಾಡ್ತೇವಲ್ವ, ಹುಟ್ಟಿದ ಅಂತ ಹೇಳಿಕೊಂಡು ರಾಮದೇವರು ರಾಮನವಮಿ ದಿವಸ ಹುಟ್ಟಿದ್ರು ಅಂತ ಹೇಳಿಕೊಂಡು, ಅದು ಹಾಗೆ ರಾಮನವಮಿ ದಿವಸ ಹುಟ್ಟಿದ್ದು ರಾಮ, ಕೃಷ್ಣಾಷ್ಟಮಿ ದಿವಸ ಕೃಷ್ಣ ಹುಟ್ಟಿದ್ದು, ಹೀಗೆ ನರಸಿಂಹ ವೈಶಾಖದಲ್ಲಿ ನರಸಿಂಹ ಹುಟ್ಟಿದ್ದು, ಆಯಾಯ ಹುಟ್ಟಿದ್ದನ್ನು ನಾವಲ್ಲಿ ಹುಟ್ಟಿದ ದಿನವನ್ನು ಮಾಡ್ತೇವಲ್ವ ಅಂತ ಹೇಳಿದ್ರೆ ಇತ್ತು, ಬಂತು ಅಷ್ಟೇ. ಇಲ್ಲದೇ ಇರತಕ್ಕಂತಹದ್ದು ಬಂದದ್ದಲ್ಲ, ಯಾವತ್ತೂ ಇತ್ತು, ಅದನ್ನು ಅಭಿವ್ಯಕ್ತಿಗೊಳಿಸಿದ್ದಷ್ಟೇ. ಅವನು ಏನು ಮಾಡಿದ ಹೇಳಿದ್ರೆ ಕೃಷ್ಣನೂ ಇದ್ದ, ರಾಮನೂ ಇದ್ದ, ಕಪಿಲನೂ ಇದ್ದ, ದತ್ತಾತ್ರೇಯನೂ ಇದ್ದ, ಎಲ್ಲ ರೂಪಗಳು ಎಲ್ಲ ಕಾಲದಲ್ಲೂ ಇತ್ತು. ಅದನ್ನು ಯಾರ್ಯಾರಿಗೆ ಯಾವ ಯಾವ ಕಾಲಕ್ಕೆ ತೋರಿಸಿಕೊಡಬೇಕು ಇತ್ತು, ಅದನ್ನೇ ತೋರ್ಪಡಿಸಿಕೊಂಡಷ್ಟೇ. ಮತ್ಸ್ಯ ರೂಪವೂ ಇತ್ತು, ಕೂರ್ಮ ರೂಪವೂ ಇತ್ತು, ಎಲ್ಲ ರೂಪಗಳು ನಿತ್ಯವೇ. ಆದರೆ ಯಾವಾಗ ಯಾರಿಗೆ ಯಾವುದು ಬೇಕು ತನ್ನ ವ್ಯವಸ್ಥೆಗೆ ಅನುಸಾರವಾಗಿ ತಾನು ಅದನ್ನು ತೋರಿಸಿಕೊಡುತ್ತಾನೆ ಅಂತ ಹೇಳಿಕೊಂಡು ನಿತ್ಯದಲ್ಲಿ ಪದುಮನಾಭ ನುಡಿದಿರುವವು. ಮತ್ತು ಜಗತ್ತು ಹೇಳ್ತಾರೆ, ಈ ಜಗತ್ತು ಎಲ್ಲಿದೆ ಕೇಳಿದರೆ ಪದುಮನಾಭ ನುಡಿದಿರುವವು ಸರ್ವದ ಸಮಸ್ತ ಪ್ರಾಣಿಗಳ, ಎಲ್ಲ ಪ್ರಾಣಿಗಳು. ಪ್ರಾಣ ಅಂತ ಹೇಳಿದ್ರೆ ನಾವು ಪ್ರಾಣಿಗಳಾಗಿದ್ದರೆ ನಾವು ಪ್ರಾಣಿಗಳೇ, ಈ ಪ್ರಾಣಿಗಳಲ್ಲ ಅಂತ ಹೇಳಿಕೊಂಡು ನಾವು ಗಲಾಟೆ ಮಾಡಿ ಸುಮ್ಮನೆ ಪ್ರಾಣ ಸ್ಯಾಸ್ತಿ ಪ್ರಾಣಿಗಳೇ, ಎಲ್ಲ ಪ್ರಾಣಿಗಳೇ. ಪ್ರಾಣ ಇದ್ದವರು ಪ್ರಾಣಿಗಳು, ನಾವು ಪ್ರಾಣ ಅಲ್ಲ, ನಮಗೆ ಪ್ರಾಣ ಇಲ್ಲ ಅಂದರೆ ನಾವು ಪ್ರಾಣಿಗಳಲ್ಲ. ಆದ್ದರಿಂದ ಸರ್ವ ಪ್ರಾಣಿಗಳಲ್ಲಿ, ಸಮಸ್ತ ಪ್ರಾಣಿಗಳಲ್ಲಿ ಸರ್ವದ ಚಿದ್ವಯಗತ ಭಗವಂತನನ್ನು ಹೇಗೆ ಉಪಾಸನೆ ಮಾಡಬೇಕು ಅಂತ ಕೇಳಿದ್ರೆ ಚಿತ್ ಸತ್ ಸಚ್ಚಿದಾನಂದಾತ್ಮೀತಿ ಮಾನುಷೈ ಸುರೇಶ್ವರೈ ಯಥಾಕ್ರಮಂ ಬಹುಗುಣೈ ಬ್ರಹ್ಮಣ ತುಕಿಲೈ ಗುಣೈ. ಆಚಾರ್ಯರನ್ನು ನಾವು ಹೆಜ್ಜೆಗೂ ಕೂಡ ಉಪಾಸನೆ ತಿಳಿದುಕೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ ಇದೆಲ್ಲ ಶಬ್ದಗಳು ಅರ್ಥವಾಗಬೇಕು ಅಥವಾ ಇದೆಲ್ಲ ನಮಗೆ ಗೊತ್ತಾಗಬೇಕು ಅಂತಾದರೆ ಆಚಾರ್ಯರು ಬೇಕೇ ಬೇಕು. ಕೇವಲ ಏನು ದಾಸರ ಪದ್ಯವನ್ನು ಹೇಳಿಕೊಂಡು ಏನು ನಾವು ಮುಂದೆ ಹಿಂದೆ ಮಾಡುವುದಷ್ಟೇ ಹೊರತು ಅದರಿಂದ ಏನೋ ವಿಶಿಷ್ಟವಾಗಿರತಕ್ಕಂತಹ ಅರ್ಥ ಗೊತ್ತಾಗಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ವಿಶಿಷ್ಟವಾದಂತಹ ಅರ್ಥ ನಮಗೆ ಗೊತ್ತಾಗಬೇಕು ಅಂತಾದರೆ ಅದಕ್ಕೆ ಈ ಎಲ್ಲ ಸೂತ್ರಗಳು, ಭಾಷ್ಯಗಳು, ಟೀಕೆಗಳು, ಟಿಪ್ಪಣಿಗಳು, ಇನ್ನಿತರ ಎಲ್ಲ ಸಹಕಾರಿ ಕಾರಣಗಳನ್ನು ಇಟ್ಟುಕೊಂಡು ಇದಕ್ಕೆ ನಾವು ಅರ್ಥವನ್ನು ಮಾಡಬೇಕು. ಹೇಗೆ ಹೇಳಿದರೆ ಸತ್ಯ ಅಂತ ನಾವು ಹೇಳ್ತೇವೆ, ಸತ್ಯ ಅಲ್ಲಿ 3 ಶಬ್ದಗಳು, ನಿರ್ದುಷ್ಟ ಸುಖ, ನಿರ್ದುಷ್ಟ ಜ್ಞಾನ, ನಿರ್ದುಷ್ಟ ಆನಂದ. ಇಷ್ಟು ಅರ್ಥವನ್ನು ಸತ್ಯ ಶಬ್ದಕ್ಕೆ ಹೇಳ್ಬೋದು ನಾವು. ಸತ್ಯ ಅಂತ ನಾರಾಯಣ ಅಂತ ಹೇಳಿದರೆ ಅರವಿರುದ್ಧಾಹ ನವಿದ್ಯತೆ ಅರಾಹ ಅರಾಣಾಂ ಅಯನಂ ನಭವತೀತಿ, ದೋಷಗಳಿಗೆ ಆಶ್ರಯ ಅಲ್ಲ, ನವಿದ್ಯತೆ ಅಯನ, ಹೀಗೆ ಮತ್ತೊಂದು ನಾರಾಯಣ, ನೀರಾಯಣ, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ನಾವು ತುಂಡು ಮಾಡಿ ಅದನ್ನು ಅರ್ಥವನ್ನು ಮಾಡ್ಬೋದು. ಈ ರೀತಿಯಾಗಿ ಅರ್ಥವನ್ನು ಅದಕ್ಕೋಸ್ಕರ ಹೇಳ್ತಾರೆ. ಸರ್ವದ ಸಮಸ್ತ ಪ್ರಾಣಿಗಳ ಚಿತದ್ವಯಗತ. ಅವನು ಎಂಥವನು ಕೇಳಿದ್ರೆ ಚಿತ್ರದಯ, ತಾನು ಹೇಗಿದ್ದಾನೆ ಕೇಳಿದ್ರೆ ಚಿದ್ರೂಪನಾಗಿ. ಅವನ ನಮ್ಮಂತೆ ಶರೀರ ಅಲ್ಲ. ಈ ಶರೀರ ಒಂದು 4 ದಿವಸ ಸ್ನಾನ ಮಾಡುವುದು ಬೇಡ, ಅಥವಾ ಇದಕ್ಕೆ ಅಂಟಿಸಿಕೊಳ್ಳುವಂಥದ್ದೆಲ್ಲ ಉಂಟಲ್ವ, ಅದನ್ನು ಬಿಟ್ಟು ಬಿಡುವ. ನಾವು ಚೆನ್ನಾಗಿ ಕಾಣಬೇಕು ಅಂತ ಹೇಳಿಕೊಂಡು ಬೇಕಾದಷ್ಟು ಅಲಂಕಾರಿಕವಾಗಿರತಕ್ಕಂತಹದ್ದು ಇದೆ ನಮಗೆ ಉಪಕಾರವನ್ನು ಮಾಡಲಿಕ್ಕೀಗ. ಅದನ್ನು ಬಿಟ್ಟು ನಾವು ಒಂದು 4 ದಿವಸ ಕೂತ್ಕೊಳ್ಳುವ. ಆವಾಗ ಇದು ಗೊತ್ತಾಗ್ತದೆ ಇದು ಎಂಥ ಶರೀರ ಅಂತ, ಇದು ಪಾಂಚಭೌತಿಕನೋ ಅಥವಾ ಅಪ್ರಾಕೃತನೋ ಅಂತ. ಈ ಶರೀರ ಇದರ ಸ್ವರೂಪ ಗೊತ್ತಾಗುವುದು ಯಾವಾಗ? ಈಗಲೂ ಗೊತ್ತಾಗ್ತದೆ. ತಂಪು ಬಿಸಿ ಉಂಟು, ಒಳಗಡೆ ಉಸಿರಾಡ್ತಾ ಇದ್ದಾನೆ, ಗಾಳಿ ಉಂಟು, ರಕ್ತ ಸಂಚಾರ ಆಗ್ತಾ ಉಂಟು. ಕೋಲ್ಡ್ ಆದರೆ ಮುಗೀತು ಅಂತ ಹೇಳ್ತಾರೆ. ಹಾಗಿದ್ದರೆ ಈ ಶರೀರದಲ್ಲಿ ಯಾವುದೋ ಒಂದು ಅಗ್ನಿ, ಪೃಥಿವಿ, ತೇಜಸ್ಸು ಎಲ್ಲವೂ ಇದೆ. ಈ ಪಾಂಚಭೌತಿಕವಾಗಿರತಕ್ಕಂತಹ ಶರೀರದಲ್ಲಿ
ಏನು ಆಗ್ತಾ ಇದ್ದಾನೆ, ಆದರೆ ಅವನಿದ್ದಾನೆ. ಅವನು ಹೇಗಿದ್ದಾನೆ ಕೇಳಿದ್ರೆ ಅವನು ಚಿದ್ರೂಪನಾಗಿದ್ದಾನೆ. ಅದೇ ಹೇಗೆ ಒಳಗಡೆ ಇದ್ದವನು ಇದು ಪಾಂಚಭೌತಿಕ ಅಂತ ಆದಮೇಲೆ ಒಳಗಡೆ ಇರುವುದು ಕೂಡ ಪಾಂಚಭೌತಿಕವಾಗಿ ಇರಬೇಕಲ್ವ ಅಂತ ಹೇಳಿದ್ರೆ ಅದೇ ನೀವು ಅವನ ಸಾಮರ್ಥ್ಯ ಅವನಿರ್ತಾನೆ. ಅವನು ಚಿದ್ರೂಪನಾಗಿ ಯಾವುದಕ್ಕೂ ಕೂಡ ಅಂಟಿಸಿಕೊಳ್ಳದಿರ್ತಾನೆ. ಕಮಲದ ಪತ್ರ ನೀರಿನಲ್ಲಿರ್ತದೆ, ಅದರ ಎಲೆಗೆ ನೀರು ಹಾಕಿರುತ್ತೆ, ಜಾರಿಸಿಕೊಂಡು ಬಿಡ್ತದೆ, ಸಂಬಂಧವೇ ಇಲ್ಲದೆ ಬಿಡ್ತದೆ. ಅದರಿಂದ ಆ ರೀತಿಯಾಗಿ ಇದರ ಒಳಗೆ ಏನು ಹೇಳ್ತಾರಲ್ಲ ಇದರಲ್ಲಿ ಸಮಾನಂ ವೃಕ್ಷಂ ಪರೇಶ ಸುಜಾತೆ ಅಯೋರನ್ಯಸ್ವಾದುತ್ಪಾಲಂಬಂತಿ ಅನಷ್ಟನ್ನನ್ಯೋ ಅಭಿಚಾರಶೀತಿ. ಈ ಒಂದು ಹಕ್ಕಿಗಳು ಎರಡು ಒಂದು ಮರದಲ್ಲಿ ಉಂಟು, ಆದರೆ ಏನಾಗಿದೆ, ಒಂದು ಬಡವಾಗ್ತಾ ಇದೆ. ಅದು ಯಾವುದು ಕೇಳಿದ್ರೆ ಜೀವ. ಅದು ಏನಾಗಿದೆ, ಕರ್ಮಫಲವನ್ನು ತಿಂದು 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 ಅದೊಂದು ರೀತಿ. ಒಳಗಡೆ ಇನ್ನೊಂದು ಹಕ್ಕಿ ಉಂಟು, ಅದು ಏನೂ ತಿಂತಾ ಇಲ್ಲ. ಯಾವುದನ್ನು ಅದು ಯಾವುದು ಕೇಳಿದ್ರೆ ಅದು ಪರಮಾತ್ಮ, ಆ ಆತ್ಮ. ಅದು ಈ ಜೀವನಿಗೆ ಅನುಭವಿಸುವಂತೆ ಅದು ಒಳಗಡೆಯಿಂದ ಮಾಡ್ತಾ ಉಂಟು. ಆದ್ದರಿಂದ ಆ ಭಗವಂತ ಸಮಸ್ತ ಪ್ರಾಣಿಗಳ ಒಳಗೆ ಚಿತ್ರಹೃದಯಗತ, ತಾನು ಹೃದಯಗತ. ನಾನು ಅಂತ ಹೇಳುವುದು ಇಲ್ಲಿ ನಾನು ಅಂತ ಇಲ್ಲಿಯೂ ಹೇಳುವುದಿಲ್ಲ, ನಾನು ಅಂತ ಕೈಯನ್ನು ತೋರಿಸುವುದಿಲ್ಲ. ನಾನು ಅಂತ ಹೇಳುವಂತಹದ್ದು ಒಳಗಡೆ ಹೃದಯವನ್ನು ಮುಟ್ಟಿಕೊಂಡು ಹೇಳ್ತೇವೆ ನಾನು. ಹಾಗಾದರೆ ನಾನು ಅಂತ ಹೇಳಿದರೆ ಯಾವುದನ್ನೂ ನಾವು ಹೇಳುವುದಲ್ಲ, ಇಲ್ಲಿಯೇ ಯಾಕೆ ಹೇಳಬೇಕು? ಆದರೆ ಅದಿಲ್ಲಿದೆ ಹೃದಯ. ಅಂತಹ ಹೃದಯ ಮಧ್ಯವರ್ತಿಯಾಗಿರತಕ್ಕಂತಹ ರೂಪಗಳನ್ನು ಅವ್ಯವಧಾನದಲ್ಲಿ ಇದನ್ನು ರೂಪಗಳನ್ನು ನಾವು ಉಪಾಸನೆ ಮಾಡಬೇಕು. ಅಂತಹ ಉಪಾಸನೆಗಳನ್ನು ಮಾಡುವ ಮೂಲಕವಾಗಿ ನಾವು ಇದನ್ನು ಯಾಕೆ ಹೇಳಿದ್ರೆ ಅನಂತ ರೂಪಗಳು ಅವನನ್ನು ಉಪಾಸನೆ ನಮಗೆ ಅನಂತ ರೂಪಗಳೆಲ್ಲ ಸಾಧ್ಯ ಇಲ್ಲವೇ? ನಮಗೆ ಒಂದು ರೂಪವೇ ಜಾಸ್ತಿ ಆಗಿದೆ. ಈಗ ನಿಮ್ಮ ಅನಂತ ರೂಪಗಳನ್ನು ಹಿಡ್ಕೊಂಡು ಏನು ಮಾಡೋದು? ನಮ್ಮ ಯೋಗ್ಯತೆ ಅಷ್ಟೇ, ನಿಮ್ಮ ಯೋಗ್ಯತೆ ಅಷ್ಟೇ ಆದರೂ ಕೂಡ ತಿಳ್ಕೊಳ್ಳಿಕ್ಕೆ ಏನು ಸಮಸ್ಯೆ ಇಲ್ಲಲ್ವಾ? ನಮಗೆ ಉಪಾಸನೆಗೆ ಎಷ್ಟು ಸಾಕು ಅಷ್ಟೇ ಮಾಡುವ. ನನಗೆ ಗಾಯತ್ರಿಯನ್ನು ಮಾಡುವಾಗ ನನಗೆ ಅನಂತ ರೂಪಗಳ ಚಿಂತನೆ ಬರೋದಿಲ್ಲ ಅಥವಾ ಸಾಧ್ಯವೂ ಇಲ್ಲ. ನನಗೀಗ ಏನು ಒಂದು ಆಚಾರ್ಯ ಬಂದು ಕೊಟ್ಟಿದ್ದಾರಪ್ಪ, ದೇಹ ಸುಧಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಧರನಿಷ್ಠ ತೀವ್ರವಾನ್ ಮಕರಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯೋಗೋ ಕೃತಶಂಖಚಕ್ರ ತಿಳ್ಕೊಂಡು ಏನೋ ಒಂದು ಕೊಟ್ಟಿದ್ದಾರಲ್ಲ, ಅದರ ಚಿಂತನೆ ನಡೆಸುವ. ಈ ಯೋಗ್ಯತೆಗೆ ಇಷ್ಟುಂಟು ಸಾಕು. ಅದು ಕೂಡ ಪೂರ್ಣವಾಗಿ ಬರುವುದಿಲ್ಲ. ಕಡೇ ಪಕ್ಷ ಈ ರೂಪದ ಚಿಂತನೆಯನ್ನು ಒಂದು 10 ಬಾರಿ ಹೇಳಿ 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 ಆದರೂ ಕೂಡ ಅದೊಂದು ನಾರಾಯಣ, ಅದೊಂದು ಗಾಯತ್ರಿ, ಕಾಯಂತಂತ್ರಾಯಿತೆ ಅಂತ ಹೇಳಿಕೊಂಡು ಆ ರೀತಿಯಾಗಿರತಕ್ಕಂತಹ ಉಪಾಸನೆಯನ್ನು ನಡೆಸಬೇಕು ಎಂಬುದಾಗಿ ಹೇಳಿದಾಗಾದರೂ ಕೂಡ ಈ ಧರ್ಮದಲ್ಲಿ ಅಂದ್ರೆ ಜನ್ಮಾಂತರದಲ್ಲಿ ಇನ್ಯಾವುದಾದ್ರೂ ವೈಷ್ಣವ ಜನ್ಮವನ್ನು ಕೊಟ್ಟು ಆ ರೀತಿಯಾಗಿರತಕ್ಕಂತಹ ಸಾಧನೆಯನ್ನು ಮಾಡಿಸ್ಲಿ ಅಂತಾದರೂ ಕೂಡ ಎಂಬಂತಹ ಕಡೆಯ ಪಕ್ಷ ಪ್ರಾರ್ಥನೆಯನ್ನಾದರೂ ಮಾಡುವ ಮೂಲಕವಾಗಿ ನಮ್ಮ ಜೀವನನ್ನು ಇನ್ನಷ್ಟು ಔನ್ನತ್ಯಕ್ಕೆ ಏರಿಸಬಹುದು ಎಂಬಂತಹ ಚಿಂತನೆಯನ್ನು ಏನು ದಾಸರು ನಮಗೆ ಕೊಟ್ಟಿದ್ದಾರೆ, ಆ ರೀತಿಯಾದಂತಹ ಉಪಾಸನೆ ನಮ್ಮಿಂದ ನಡೆಯುವಂತಾಗಲಿ ಅಂತ ಹೇಳುವಲ್ಲಿ ಇವತ್ತಿನ ಪ್ರವಚನವನ್ನು ಹರಿಪ್ರಿಯತಾ ಶ್ರೀಕೃಷ್ಣಾರ್ಪಿತಮಸ್ತು. ಸರ್ವಣ ಸಂಪೂರ್ಣ ಸರ್ವದೋಷವಿರತಃ ಪ್ರಿಯತಾ ವಿದೇವಾದಂ ಭಟ್ಟರುಮೇ ಪರಮಸ್ವರತ ಶ್ರೀಕೃಷ್ಣಾರ್ಪಿತಮಸ್ತು.